ಕೆಲಸ ಮಾಡುವಂತಹ ಅನಿವಾರ್ಯತೆ ತುಂಬಾ ಜನರಿಗಿರುತ್ತೆ, ಅಲ್ಲಿ ಬದುಕು ಕಟ್ಕೊಳ್ಳುವಂತಹ ಅನಿವಾರ್ಯತೆ ತುಂಬಾ ಜನರಿಗಿರುತ್ತೆ. ಆದ್ರೂ ಕೂಡ ಕನ್ನಡ ಮಣ್ಣನ್ನ ಮರಿಬಾರ್ದು, ಕನ್ನಡ ಮಣ್ಣಿನ ಕನ್ನಡ ಹೆಸರನ್ನ ಮೆರಿಬೇಕು ಅನ್ನುವಂತ ಕಾರಣಕ್ಕಾಗಿ ಸುಮಾರು 40 ಕೂಟಗಳಿಗಿಂತಲೂ ಜಾಸ್ತಿ ಕೂಟಗಳನ್ನ ಮಾಡ್ತಾ ಸಾವಿರಾರು ಕನ್ನಡಿಗರು ಸೇರ್ಕೊಂಡು ಅಮೆರಿಕಾದಲ್ಲಿ ಅಕ್ಕ ಸಂಸ್ಥೆಯನ್ನ ಬೆಳೆಸಿ ಈಗ ಅಕ್ಕ ಸಂಸ್ಥೆಗೆ 25 ವರ್ಷದ ಸಂಭ್ರಮ ಅಂತ ಹೇಳಿದ್ರೆ ನಮಗೂ ಕೂಡ ಸಂಭ್ರಮದ ಕ್ಷಣನೇ ಇದೆ. ಯಾಕಂದ್ರೆ 25 ವರ್ಷ ಅದು ಸುಲಭ ಅಲ್ಲ. ನಮ್ಮ ನೆಲದಿಂದ ಅಮೆರಿಕ ನೆಲಕ್ಕೆ ಹೋಗಿ ಅಲ್ಲಿ ಸಂಸ್ಕೃತಿಗಾಗ್ಲಿ, ಕನ್ನಡಕ್ಕಾಗ್ಲಿ, ಉದ್ಯಮಕ್ಕಾಗ್ಲಿ, ಪ್ರತಿಭೆಗಾಗ್ಲಿ ಅವಕಾಶ ಕೊಡ್ತಾ ಈಗ ವಿಶೇಷವಾಗಿ ನಾವು ಇವತ್ತು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಕ್ಕ ಸಿರಿಗನ್ನಡ ಫಿಲ್ಮ್ ಫೆಸ್ಟಿವಲ್ 2026. ಇದು ಕೂಡ ವಿಶೇಷ ಅಲ್ವಾ ನಮ್ಗೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಗಣ್ಯರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತು ಚಿತ್ರರಂಗದಲ್ಲಿ ಸಾಧನೆ ಮಾಡಿದವರಿದ್ರಿ. ಸೊ ನಿಮ್ಮೆಲ್ಲರ ಕಡೆ ಮಾತಾಡೋದು ಸ್ವಲ್ಪ ಧೈರ್ಯ ತುಂಬಿ ಯಾರಾದ್ರು. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ನನಗೆ ಧೈರ್ಯ ತುಂಬಕ್ಕೆ ಇನ್ನೊಬ್ಬರು ಬರ್ಬೇಕೀಗ. ದೇವೇಂದ್ರ ಪಡಿಕರ್ ದಯವಿಟ್ಟು ಬನ್ನಿ. ಸೊ ಅಕ್ಕ ಸಿರಿಗನ್ನಡ ಈ ಒಂದು ಕಾರ್ಯಕ್ರಮ, ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಮೊದಲಿಗೆ ಅನ್ಕೊಂಡಂತ ವ್ಯಕ್ತಿ ಇವರು ಬಡಿಗೇರಿ ದೇವೇಂದ್ರ ಅವರು. ಮೊನ್ನೆ ಸಿನಿಮಾಗೆ ಇತ್ತೀಚೆಗೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವರ ಚಿತ್ರಕ್ಕೆ ಮೊದಲ ಶ್ರೇಷ್ಠ ಪ್ರಶಸ್ತಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಸಿಕ್ಕಿದೆ. ಇವರ ಒಂದು ಕನಸಿನ ಕೂಸಿಗೆ ನಾನು ಅವ್ರ ಜೊತೆ ಕೂಡಿ ಈಗ ಇದನ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಸಿಂಪಲ್. ನಿಮಗೆ ನೋಡಿ, ಅಂದ್ರೆ ನಮ್ಮ ಐಡೆಂಟಿಟಿಗಳು ಇರ್ತಾವಲ್ಲ, ನಮ್ಮ ಅಸ್ಮಿತೆಗಳಲ್ಲಿ ಏನೆಲ್ಲ ಮುಖ್ಯ ಅಸ್ಮಿತೆಗಳಂದ್ರೆ ಅದರಲ್ಲಿ ತುಂಬಾ ಇದೆ. ನಮ್ಮ ನಾಟಕಗಳು, ನಮ್ಮ ಹಾಡುಗಳು, ನಮ್ಮ ಭಾವಗೀತೆ, ನಮ್ಮ ಸಾಹಿತ್ಯ, ಜೊತೆಗೆ ನಮ್ಮ ಸಿನಿಮಾ. ಅಂದ್ರೆ ಯಾವುದೋ ಒಂದು ದೇಶಕ್ಕೆ ಹೋದಾಗ ಯಾವ ದೇಶದಿಂದ ಬಂದಿದ್ರಿ ಅಥವಾ ಯಾವ ನಾಡಿನಿಂದ ಬಂದಿದ್ರಿ ಅಂದ್ರೆ ಈ ನಾಡಿನಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಆ ನಾಡಲ್ಲಿ ಏನಿದೆ ಅಂತಂದಾಗ ನಾವು ಒಂದಷ್ಟು ಹೇಳ್ತೀವಲ್ಲ, ಅದ್ರಲ್ಲಿ ಬರುವಂತ ಮುಖ್ಯ ಅಂಶ ಯಾವುದು ಅಂದ್ರೆ ಸಿನಿಮಾ. ಈಗ ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಅಣ್ಣ ಅವರ ನಾಡಿಂದ ಬಂದವರು ಅಂತ ಹೇಳ್ಬೋದು, ಪುಟ್ಟಣ್ಣ ಕಣಗಾಲ್ ಅವರ ನಾಡಿಂದ ಬಂದವರು ಅಂತ ಹೇಳ್ಬೋದು. ಸೊ ಅಂತ ಹೆಮ್ಮೆಯ ನಾಡು ನಮ್ಮದು. ಆದ್ರೆ ಈ ಹೆಮ್ಮೆ ಇವತ್ತು ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಆದ್ರೂ ಅಂತ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಮಗೆ. ಆದ್ರೂ ಕೂಡ ಅಂದ್ರೆ ಒಂದು ಹತಾಶ ಸ್ಥಿತಿಯಲ್ಲೂ ಕೂಡ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾ ಇವೆ. ಮತ್ತು ಆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನಮ್ಮ ನಾಡಿಂದ ದೂರ ಇರುವಂತ ಅಮೆರಿಕನ್ನಡಿಗರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಂದಾಗ ಈ ಅಕ್ಕ ಸಿರಿಗನ್ನಡ ಫಿಲ್ಮ್ ಫೆಸ್ಟಿವಲ್ ಶುರುವಾಯಿತು. ಇದೇ ಮೊದಲ ಆವೃತ್ತಿ. ಇದರಲ್ಲಿ ನಾವು ಸುಮಾರು ಸಿನಿಮಾಗಳು ಇನ್ವೈಟ್ ಮಾಡಿದ್ವಿ. ಸುಮಾರು ದಿನಗಳ ಕಾಲ ನಾವು ಇದನ್ನ ಇನ್ವೈಟ್ ಮಾಡಿದ್ವಿ. 51 ಸಿನಿಮಾಗಳು ನಮಗೆ ಬಂದಿದೆ. ಇದರಲ್ಲಿ 10 ಬೆಸ್ಟ್ ಸಿನಿಮಾಗಳನ್ನ ನಾವು ಅಮೆರಿಕದಲ್ಲಿ ಪ್ರದರ್ಶನ ಮಾಡ್ತಾ ಇದೀವಿ. ಆಯ್ಕೆ ಮಾಡಿರುವಂಥದ್ದು ನಮ್ಮ ಪ್ರಿವ್ಯೂ ಕಮಿಟಿ ಮತ್ತು ನಮ್ಮ ಜೂರಿ ಕಮಿಟಿ ಮಾಡಿರುವಂಥದ್ದು. ಮತ್ತು 3 ಬೆಸ್ಟ್ ಸಿನಿಮಾಗಳಿಗೆ ಇಲ್ಲಿ ನಿಮ್ಮ ಎದುರುಗಡೆ ಅವಾರ್ಡ್ ಕೊಡ್ತಾ ಇದೀವಿ. ಸೊ ಬೇಸಿಕಲಿ ಉದ್ದೇಶ ಸಿಂಪಲ್. ಕನ್ನಡ ಸಿನಿಮಾಗಳನ್ನ ಗುರುತಿಸೋದು, ನಾವು ಮಾತ್ರ ಗುರುತಿಸೋದಲ್ಲ, ಅಮೆರಿಕದ ಕನ್ನಡಿಗರು ಕೂಡ ಗುರುತಿಸಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ನಾವು ಯೂಶಲಿ ನಮ್ಮ ಅಭಿಮಾನ ಕನ್ನಡದ ಬಗ್ಗೆ, ಸಿನಿಮಾಗಳ ಬಗ್ಗೆ ಅಂದಾಗ ನಮ್ಗೆಲ್ಲ ಅನ್ಸೋದು ನಮಗೆ ಅಭಿಮಾನ ಕಡಿಮೆ ಅಂತ ಹೇಳಿ. ಅಭಿಮಾನ ಕಡಿಮೆ ಆಗಿ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಆದ್ರೆ ಬೇರೆ ದೇಶಗಳಲ್ಲಿ ನಾವು ಒಂದು ತೆಲುಗು ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಜನ ಎಷ್ಟು ಜನ ನೋಡ್ತಾರೆ, ತಮಿಳು ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ನೋಡ್ತಾರೆ ಅಂತ, ಹಿಂದಿ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ನೋಡ್ತಾರೆ, ಕನ್ನಡ ಸಿನಿಮಾ ರಿಲೀಸ್ ಆದಾಗ ಅಮೆರಿಕದಲ್ಲಿ ಎಷ್ಟು ಜನ ನೋಡ್ತಾರೆ. ಸ್ವಲ್ಪ ನಿರಾಶವಾದಕ ಪರಿಸ್ಥಿತಿ. ಅದಕ್ಕೆ ನಾವು ಸಿನಿಮಾದಲ್ಲೂ ಕೂಡ ಕಾರಣ ಇರಬಹುದು. ಆದ್ರೂ ಕೂಡ ಅಂದ್ರೆ ಕಪ್ಪು ಮೋಡದಲ್ಲಿ ಬೆಳ್ಳಿ ರೇಖೆಯನ್ನು ನೋಡುವಂತ ಪ್ರಯತ್ನವಾದ ಅಂಗವಾಗಿ ಇದನ್ನ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿರುವಂತ ಎಲ್ಲರಿಗೂ, ತುಂಬಾ ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಬಂದಿರುವಂತ ಎಲ್ಲರ ಗಣ್ಯರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಕೈಂಕರ್ಯಕ್ಕೆ ನಿಮ್ಮ ಸಾಥ್ ಕೊಟ್ಟದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ವೆರಿ ಮಚ್. ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಾಯ್ತು. ನಮ್ಮ ಕನ್ನಡಿಗರ ಹೆಮ್ಮೆ
ಅದು ಅಮೇರಿಕನ್ನರಿಗೆ ತಲುಪಬೇಕು ಅನ್ನುವಂತಹ ಆಶಯ. ಆದ್ರೆ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರೆ ಅದು ಕೇವಲ ಒಬ್ರು ಇಬ್ಬರಿಂದ ಸಾಧ್ಯ ಇಲ್ಲ. ಅದಕ್ಕೆ ಸಲಹೆ ಕೊಡೋರು ಬೇಕಾಗತ್ತೆ, ಅದಕ್ಕೆ ಸಪೋರ್ಟ್ ಮಾಡೋರು ಬೇಕಾಗತ್ತೆ, ಅದಕ್ಕೆ ನೀವೆಲ್ಲರೂ ಬರ್ಬೇಕಾಗತ್ತೆ. ನೀವೆಲ್ಲರೂ ಬಂದಿದ್ದೀರಾ, ಅದು ಸಂತೋಷದ ಖುಷಿಯ ವಿಷಯ. ಆದ್ರೆ ಅದರ ಜೊತೆಗೆ ಈ ತಂಡಕ್ಕೆ ಸಲಹೆ ನೀಡ್ಬೇಕಲ್ವಾ? ಹೇಗ್ ಕಾರ್ಯಕ್ರಮ ಮಾಡೋಣ, ಹೇಗ್ ಮಾಡಿದ್ರೆ ಅಂದವಾಗುತ್ತೆ, ಹೇಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಅನ್ನೋದು ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನ ಯಾರಾದ್ರೂ ಸಲಹೆ ಮಾಡೋರು ಬೇಕಾಗತ್ತೆ. ಆ ಸಲಹೆಗಾರರನ್ನ ವೇದಿಕೆಗೆ ಕರೆದು ಅವರನ್ನ ಗೌರವಿಸುವಂತಹ ಕ್ಷಣ. ನಾನು ಹೇಳ್ತೀನಿ, ಇವರ ಅಂಕಣ ನಮ್ಗೆ ಕಾಫಿಗಿಂತಲೂ ಕೂಡ ತುಂಬಾ ಜಾಸ್ತಿ ಫೇವ್ರೇಟ್. ಯಾರ ಅಂಕಣ ಇರಬಹುದು? ಜೋಗಿ ಅಂಕಣ. ಥ್ಯಾಂಕ್ ಯು. ಹೌದು, ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾ, ಲೈಫ್ ಇಷ್ಟು ಸಿಂಪಲ್ ಅಲ್ವಾ, ನಾವ್ ಯಾಕೆ ಜಾಸ್ತಿ ಯೋಚನೆ ಮಾಡ್ತಾ ಇದೀವಿ ಅಂತ ಲೈಫ್ ಅನ್ನ ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡಿದಂತಹ ಬರಹಗಾರ ಪುಚ್ಚೆ ಚಿಕ್ಕಪ್ಪ ಅಂತೂ ನಂಗೆ ತುಂಬಾ ಫೇವ್ರೇಟ್. ಯಾಕಂದ್ರೆ ನಮ್ಮ ಊರಿನ ಕತೆ ಅಲ್ವಾ, ಕೇಳೋದಕ್ಕೆ ಭಾರಿ ಖುಷಿ ಆಗುತ್ತೆ. ಇನ್ನು ಗುರುವಾಯಿನ ಕೆರೆ ಅಂತೂ ನಮ್ದೇ ಕೆರೆ, ಓದೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅದರ ಜೊತೆಗೆ ಬರಹಗಳನ್ನ ಬರೆಯುತ್ತಾ ಜನರನ್ನ ಓಕೆ ನಾನ್ ಹೀಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಯೋಚನೆ ಮತ್ತೊಮ್ಮೆ ಮಾಡುವಂತಹ ಬರಹಗಳನ್ನ ನೀಡುತ್ತಾ ಇಡೀ ಕನ್ನಡಿಗರ ಮನಸ್ಸಲ್ಲಿ ಅಕ್ಷರದ ಮ್ಯಾಜಿಕ್ ಮಾಡುವಂತಹ ಜೋಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಅಕ್ಷರದ ಮ್ಯಾಜಿಕ್, ಯಾಕಂದ್ರೆ ಸಿಂಪಲ್ ಆಗಿರುತ್ತೆ, ಓದುವಾಗ ಓ ಹೌದಲ್ವಾ ಇದು ನನ್ಗೆ ಬರ್ದಿರೋದಲ್ವಾ ಅಂತ ನಮ್ಗೆ ಅನ್ಸುತ್ತೆ ತಾನೆ? ಹೌದು, ಎಸ್, ಖಂಡಿತವಾಗ್ಲು. ಹಾಗಾಗಿ ಜೋಗಿ ಸರ್ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಗೌರವ ಮಾಡೋದಕ್ಕೆ ನಮ್ಮ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವದ ಸಂಘಟಕರು ಹಾಗೆ ಸಿನಿಗನ್ನಡದ ನಿರ್ದೇಶಕರು ಕೂಡ ಆಗಿರುವಂತಹ ಪಿ ಶೇಷಾದ್ರಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಗೌರಿ ಶಕಿ ಸರ್ ಹಾಗೂ ದೇವೇಂದ್ರ ಬಡಿಗೇರಿ ಸರ್ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಈ ವೇದಿಕೆಯಲ್ಲಿ ಈ ಅಕ್ಕ ಸಿನಿಗನ್ನಡ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂತಹ ಸಲಹೆ ಅದಂತೂ ಬಹಳ ದೊಡ್ಡದು. ಹಾಗಾಗಿ ಈಗ ಅವರನ್ನ ಗೌರವಿಸುವಂತಹ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗಾರನಾಗಿರುವಂತಹ ಜೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಮೈಸೂರು ಸ್ಯಾಂಡಲ್ ಸೋಪ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸ್ಮರಣಿಕೆ ಮಾಡ್ತಾ ಆ ಸುದ್ದಿಗಳನ್ನ ಜನರಿಗೆ ತಲುಪಿಸುತ್ತಾ ಈಗ ಸಿನಿಗನ್ನಡ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಅಕ್ಕ ರಜತ ಮಹೋತ್ಸವ ಈ ಸಂದರ್ಭದಲ್ಲಿ ಗೌರೀಶ್ ಅವರು ಮತ್ತೆ ದೇವೇಂದ್ರ ಬಡಿಗಾರ್ ಅವರು ಇಬ್ಬರು ತುಂಬಾ ಆತ್ಮೀಯರು. ನಾನು ಗೌರೀಶ್ ಅವರು ಈ ಟಿವಿಯಲ್ಲಿ ಮತ್ತೆ TV9 ಕನ್ನಡದಲ್ಲಿ 20 ವರ್ಷ ಕೆಲಸ ಮಾಡಿದ್ದೀವಿ. ಅದಾದ್ಮೇಲೆ ಈಗ ಅವ್ರದ್ದೇ ಆದ ಸಂಸ್ಥೆ ಅವರು ಮಾಡಿದರೆ ನಾವು ಟೆಲಿವಿಷನ್ ಮೀಡಿಯಾಲ್ಲೇ ಮುಂದುವರಿತಾ ಇದ್ದೀವಿ. ಗೌರೀಶ್ ಅವರು ಮತ್ತೆ ದೇವೇಂದ್ರ ಬಡಿಗೇರ್ ಅವರು ಇಬ್ರು ಬಂದು ನಮ್ಮ ಆಫೀಸಲ್ಲಿ ನಾವು ಚರ್ಚೆ ಮಾಡಿದಾಗ ಈ ಥರದೊಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ 2 ವಿಚಾರಗಳನ್ನ ಆಲ್ರೆಡಿ ಹೇಳಿದ್ರು, ಬಟ್ ಆದರೂ ನಾನು ಇನ್ನೊಂದ್ಸಲ ಹೇಳ್ತೀನಿ. 2 ವಿಚಾರಗಳನ್ನ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ. ಒಂದು ವಿಚಾರ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಗುರುತಿಸಿ ಅವರಿಗೆ ಸನ್ಮಾನಿಸುವಂತ ಒಂದು ಕೆಲಸ. ಇನ್ನೊಂದು ನಮ್ಮ ಕನ್ನಡ ನೆಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 10 ಆಯ್ದ ಚಿತ್ರಗಳನ್ನ ನಾವು ಅಕ್ಕ ಸಮ್ಮೇಳನದಲ್ಲಿ ಪ್ರದರ್ಶಿಸಬೇಕು ಅಂತ ಹೇಳಿದ್ರು. ತುಂಬಾ ಒಳ್ಳೆ ಕೆಲಸ, ಸಂತೋಷದ ಕೆಲಸ. ನಾವು ಈ ಕಾರ್ಯಕ್ರಮದ ಭಾಗ ಆಗಿರೋದು ನನಗೆ ತುಂಬಾ ಸಂತಸ ಇದೆ, ಹೆಮ್ಮೆ ಇದೆ. ಗೌರೀಶ್ ಅವರೇ ಮತ್ತೆ ದೇವೇಂದ್ರ ಬಡಿಗೇರ್ ಅವರೇ, ನಮ್ಮ ಸಂಸ್ಥೆ ಜಸ್ಟ್ ಆರಂಭ ಆಗಿ 5 ವರ್ಷ, 6ನೇ ವರ್ಷ, ಈಗ ನಾವು 6ನೇ ವರ್ಷದಲ್ಲಿದ್ದೀವಿ. 5 ವರ್ಷ ಪೂರೈಸಿದ್ದೀವಿ. ಬಟ್ ನಾನು ಮಾಧ್ಯಮಕ್ಕೆ ಬಂದು 26 ವರ್ಷ ಆಯಿತು. ಸೊ ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಯಾಕಂದ್ರೆ ನಾವು ಮೊದಲು ಬೇರೆ ಸಂಸ್ಥೆಯಲ್ಲಿ ಇದ್ದಾಗ್ಲೂ ಅದರ ಭಾಗವಾಗಿ ನಾವು ಕಾರ್ಯಕ್ರಮಗಳಲ್ಲಿ ನಡೆಸ್ಕೊಟ್ಟಿದ್ದೀವಿ, ಸಹಯೋಗವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಸೊ ಈ ತರದ ಒಂದು ಒಳ್ಳೆ ಕಾರ್ಯಕ್ರಮ, ಅದು ಈ ಸಂದರ್ಭದಲ್ಲಿ ನಾವು ಇದರ ಭಾಗವಾಗಿರೋದು ನನಗೆ ಸಂತೋಷ ಇದೆ. ಥ್ಯಾಂಕ್ ಯು ವೆರಿ ಮಚ್.
ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಫಿಲ್ಮ್ ಮೇಕರ್ ಆಗಿರುವಂತಹ ಶಿವಾನಂದ ಸೋಮಪ್ಪ ಸರ್ ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಖ್ಯಾತ ಸ್ಕ್ರಿಪ್ಟ್ ಮತ್ತು ಡೈಲಾಗ್ ರೈಟರ್ ಆಗಿರುವಂತಹ ರಘು ನಿಡುವಳ್ಳಿ ಸರ್ ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಜೊತೆಗೆ ನಿರ್ದೇಶಕರಾಗಿರುವಂತಹ ಯಾಕೂಬ್ ಗುಲ್ವಾಡಿ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಇವರಿಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ಕನ್ನಡ ಅಕ್ಕ ಸಿರಿಗನ್ನಡ ಚಲನಚಿತ್ರೋತ್ಸವ 2026ರ ಸಂಘಟಕರಾಗಿರುವಂತಹ ದಯವಿಟ್ಟು ಲೆಸ್ಲಿ ಕರ್ವಾಲೋ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವರಿಗೆ ನಮ್ಮ ಅಕ್ಕ ಸಿರಿಗನ್ನಡ ಚಲನಚಿತ್ರೋತ್ಸವದ ನಿರ್ದೇಶಕರಾಗಿರುವಂತಹ ಪಿ ಶೇಷಾದ್ರಿ ಸರ್ ಹಾಗೂ ಗೌರಿ ಶಕ್ತಿ ಸರ್ ಹಾಗೂ ದೇವೇಂದ್ರ ಸರ್ ಸನ್ಮಾನದ ಗೌರವವನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವು 5 ಜನಕ್ಕೂ. ಯಾಕಂದ್ರೆ ಅಮೆರಿಕದಲ್ಲಿ ಪ್ರಸಾರವಾಗುವಂತಹ ಆ ಸಿನಿಮಾಗಳು ಜನ ನೋಡ್ಬೇಕು ಅಂತ ಹೇಳಿದ್ರೆ ಯಾವುದು ಬೆಸ್ಟ್ ಸಿನಿಮಾ ಬೇಕಲ್ವಾ, ಆ ಬೆಸ್ಟ್ ಟಾಪ್ 10 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಕೊಡೋವಲ್ಲಿ ಇವರ ಶ್ರಮ, ಇವರ ಖುಷಿ, ಇವರ ಸಂಭ್ರಮ ಜಾಸ್ತಿನೇ ಇತ್ತು. ಹಾಗಾಗಿ ಆ ಟಾಪ್ 10 ಸಿನಿಮಾಗಳು ಸೆಲೆಕ್ಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಜೂರಿ. ಯಾಕಂದ್ರೆ ಪ್ರಿವ್ಯೂ ಕಮಿಟಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ರೇಣುಕಾ ಯೋಗರಾಜ್ ಭಟ್ ಮ್ಯಾಮ್ ಆಗಿರ್ಲಿ, ನಿರ್ದೇಶಕರಾಗಿರುವಂತಹ ಪಂಚಾಕ್ಷರಿ ಸರ್ ಆಗಿರ್ಲಿ, ಫಿಲ್ಮ್ ಮೇಕರ್ ಆಗಿರುವಂತಹ ಶಿವಾನಂದ್ ಸೋಮಪ್ಪ ಸರ್ ಆಗಿರ್ಲಿ, ಸ್ಕ್ರಿಪ್ಟ್ ರೈಟರ್ ಮತ್ತು ಡೈಲಾಗ್ ರೈಟರ್ ಆಗಿರುವಂತಹ ರಘು ನಿಡುವಳ್ಳಿ ಸರ್ ಆಗಿರ್ಲಿ, ಜೊತೆಗೆ ಇವತ್ತು ನಿರ್ದೇಶಕರಾದ ಯಾಕೂಬ್ ಗುಲ್ವಾಡಿ ಸರ್ ಬಂದಿಲ್ಲ, ಆದ್ರೂ ಅವರ ಪರವಾಗಿ ನಮ್ಮ ಜೊತೆಗೆ ಈ ಒಂದು ಗೌರವವನ್ನು ಪಡಿತಾ ಇರೋದು ನಮ್ಗೆ ಇನ್ನೂ ಹೆಮ್ಮೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ ಬರಲಿ. ಖಂಡಿತ ಹೌದು. ಚಪ್ಪಾಳೆ ನಾವು ಎಷ್ಟು ಕೈ ಚಪ್ಪಾಳೆಯನ್ನ ತಟ್ಟಿವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದತ್ತೆ ಅಲ್ವಾ ಸರ್? ಹೌದು, ನಮ್ಮ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನಾವಿನ್ನ ಜಾಸ್ತಿ ಖುಷಿಯಾಗಿರ್ತೀವಂತೆ. ಹಾಗಾಗಿ ಚಪ್ಪಾಳೆ ತಟ್ಟಿದ್ರೆ ನಮ್ಗೆ ಒಳ್ಳೇದು ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೂ ಒಳ್ಳೇದಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ತಂಡದಲ್ಲಿ ಅಕ್ಕ ಸಿರಿಗನ್ನಡ ಚಲನಚಿತ್ರೋತ್ಸವ 2026ರಲ್ಲಿ ಪರಿಶೀಲನಾ ಸಮಿತಿ ಟಾಪ್ 10 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿ, ನಮಗೂ ಕೂಡ ಅದೊಂದು ಖುಷಿ, ಈ ಟಾಪ್ 10 ಸಿನಿಮಾಗಳು ಸೆಲೆಕ್ಟ್ ಆಗಿದೆ ಅಂತ. ಅದ್ರ ಜೊತೆಗೆ ಅಮೆರಿಕನ್ನರಿಗೆ ಇನ್ನೂ ಖುಷಿ, ನಾನು ಈ 10 ಸಿನಿಮಾಗಳನ್ನ ತುಂಬಾ ಖುಷಿಯಲ್ಲಿ ನೋಡ್ತೀನಲ್ವಾ ಅಂತ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ 5 ಜನರಿಗೂ ಕೂಡ. ಒಬ್ರು ಈ ಕಡೆ ಬಂದು ರೆಡಿ. ಮೈಸೂರು ಸ್ಯಾಂಡಲ್ ಸೋಪ್ ಅದರ ಜೊತೆಗೆ ಈ ಒಂದು ಗಿಫ್ಟ್ ಹ್ಯಾಂಪರ್ ನ ಸ್ಪಾನ್ಸರ್ ಮಾಡಿದೆ. ಅದರ ಜೊತೆಗೆ ಸ್ಮರಣಿಕೆ ಸರ್ಟಿಫಿಕೇಟ್ ಜೊತೆಗೆ ಥ್ಯಾಂಕ್ ಯು ಅಂತಾನು ನಾವು ಹೇಳ್ತಾ ಇದ್ವಿ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಪರಿಶೀಲನಾ ಸಮಿತಿಗೆ. ಥ್ಯಾಂಕ್ ಯು. ಸ್ಟ್ರಾಂಗ್ ತಂಡ ಇರಬೇಕಾಗುತ್ತೆ ನೋಡಿ. ಇವತ್ತು ನಮ್ಮ ಜೊತೆ ಖ್ಯಾತ ಫಿಲ್ಮ್ ಮೇಕರ್ ನಟರಾದ BS ಲಿಂಗದೇವರು ಸರ್ ಇದ್ದಾರೆ. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು. ಅದರ ಜೊತೆಗೆ ನಮ್ಮ ಜೊತೆಗೆ ಇರುವಂತಹ ಆನಂದ್ ವರದರಾಜ ಸರ್ ಅವರು ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಂಸ್ಥಾಪಕರು ಕೂಡ ಹೌದು. ಹಾಗೂ ನಮ್ಮ ಜೊತೆಗೆ ಇರುವಂತಹ ಪತ್ರಕರ್ತೆ ಫಿಲ್ಮ್ ಮೇಕರ್ ಸುನೈನಾ ಸುರೇಶ್ ಅವರು ಕೂಡ ಇದ್ದಾರೆ. ಖ್ಯಾತ ಪತ್ರಕರ್ತರು, ಚಲನಚಿತ್ರ ವಿಮರ್ಶಕರು. ವಿಮರ್ಶೆ ಮಾತ್ರ ಮಾಡೋದಿಲ್ಲ, ಅವರು ಮೌನ ರಾಗದಂತಹ ಪ್ರಶಸ್ತಿ ವಿಜೇತ ಕಿರುಚಿತ್ರವನ್ನ ಕೂಡ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಘಟಕರು ಅವರಿಗೆ ಪ್ರಶಸ್ತಿ, ಅದರ ಜೊತೆಗೆ ಆ ಒಂದು ಸನ್ಮಾನದ ಗೌರವವನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಜೂರಿ ಕಮಿಟಿ. ನೀವು ಟಾಪ್ 3 ಅನ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಈಗ ಟಾಪ್ 3 ಯಾವುದು ಅಂತ ನಾವು ಅನೌನ್ಸ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ವಿ. ನಮ್ಮ ಸಂಘಟಕರು ಸ್ವಲ್ಪ ಮುಂದೆ ಒಂದು ಸ್ಟೆಪ್ ಸರ್ಟಿಫಿಕೇಟ್ ಜೊತೆಗೆ ಸ್ಮರಣಿಕೆಯೊಂದಿಗೆ ಅವರನ್ನ ಗೌರವಿಸ್ತಾ ಇದ್ದಾರೆ. ಸರ್ ಶೇಷಾದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. BS ಲಿಂಗದೇವರು ಸರ್ ಈ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂದ್ರೆ ಟಾಪ್ 10 ಅಲ್ಲಿ ಟಾಪ್ 3 ಅನ್ನ ಅನೌನ್ಸ್ ಮಾಡಂಗಿಲ್ಲ. ಹೌದು, ಹೇಳೋದಷ್ಟೇ ಹೆಂಗಿತ್ತು ಅದೊಂದು ಪ್ರಾಸೆಸ್ ಹೆಂಗಿತ್ತು ಅಂತ. ಹಾಗಾಗಿ ಈಗ ಟಾಪ್ 10 ಅಲ್ಲಿ ಟಾಪ್ 3 ಅನ್ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಸರ್ ಅದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಚೆನ್ನಾಗಿರೋದ್ರಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದು ಅಂತ ನೀವು ಹುಡುಕ್ಬೇಕಾಗುತ್ತೆ. ಹಾಗಾಗಿ ಆ ಪ್ರಾಸೆಸ್ ಹೇಗಿತ್ತು ಸರ್? ಎಲ್ರಿಗೂ ನಮಸ್ಕಾರ. ಇದು ಟಾಪ್ 3 ಜೊತೆಗೆ ಇನ್ನೂ 4 ಅವಾರ್ಡ್ ಇದೆ.
ಅದು ಮರ್ತಿದ್ದಾರೆ. ಒಟ್ಟು 7 ಅವಾರ್ಡ್ ಇದೆ, 7 ಸೆಲೆಕ್ಟ್ ಮಾಡಿದ್ದೀವಿ. ಪ್ರೋಸೆಸ್ ಬಗ್ಗೆ ಹೇಳೋಂಗಿಲ್ಲ, ಆದರೆ ಒಂದಂತೂ ಸತ್ಯ, ಇತ್ತೀಚೆಗೆ 2+2 4 ಎಲ್ಲರೂ ಹೇಳ್ತೀವಲ್ವ, ಮ್ಯಾಥಮೆಟಿಕ್ಸ್ ಅದು 2+2 5 ಆಗ್ಬೋದು ಅಥವಾ 3 ಆಗ್ಬೋದು, ಅದು ಆರ್ಟ್. ಅಂಥ ಒಂದು ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಚಾಲೆಂಜ್ ನಮ್ಮಲ್ಲಿತ್ತು. ಆದ್ರೂ ಅನಿವಾರ್ಯವಾಗಿ ಇವಾಗ ಒಂದು ಪ್ರಾಕ್ಟೀಸ್ ಶುರುವಾಗ್ಬಿಟ್ಟಿದೆ. ಜೂರಿಗಳಿಗೆ ನೀವು ಮಾರ್ಕ್ಸ್ ಕೊಡಿ, ನೀವು 4 ಕೊಡಿ, ಅವ್ರು 5 ಕೊಡ್ತಾರೆ, ಇನ್ನೊಬ್ಬರು 3 ಕೊಡ್ತಾರೆ, ಅವರೇಜ್ ಮಾಡಿಬಿಟ್ಟು 4 ಮಾಡಿ 4 ಯಾರಿಗೆ ಬಂದಿರುತ್ತೆ ಅವ್ರಿಗೆ ಕೊಡೋದು ಅನ್ನೋದು ಕೂಡ ಧ್ವನಿ ಕೇಳಿಸ್ಬೇಕು ಅನ್ನೋದು ನಮ್ಮ ವ್ಯವಸ್ಥೆಯ ಆಶಯ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ವ್ಯವಸ್ಥೆ ಹೆಂಗೆ ಹೋಗ್ತಿರುತ್ತೆ ನಾವು ಹಂಗೆ ಹೋಗ್ತಾ ಇರ್ತೀವಿ. ಆದರೆ ಸಿನಿಮಾಗಳು 10 ಸಿನಿಮಾ ಸೆಲೆಕ್ಟ್ ಮಾಡಿ ನಮಗೆ ಬಂದಂಥ 10 ಸಿನಿಮಾಗಳಲ್ಲಿ 3ನ್ನ ಅತ್ಯುತ್ತಮ ಅಂತ ಹೇಳಿ ಆಯ್ಕೆ ಮಾಡಿದ್ದೀವಿ. ಯಾವುದು ಅಂತ ಖಂಡಿತ ನನಗೂ ಗೊತ್ತಿಲ್ಲ, ಯಾಕೆಂದರೆ ಆಯ್ಕೆ ಮಾಡಿದ್ಯಾರು ನನಗೂ ಖಂಡಿತ ಗೊತ್ತಿಲ್ಲ. ಆಮೇಲೆ ಜೋರಿ ಇದು ಯಾರು ಅಂತಲೂ ಗೊತ್ತಿರಲಿಲ್ಲ. ನಾನು ಅಂದರೆ ಆ ಥರ ಒಂದು ಏನು ಸೀಕ್ರೆಟನ್ನು, ಅಂದರೆ ನಮ್ಮ ನ್ಯಾಷನಲ್ ಅವಾರ್ಡಲ್ಲೂ ತುಂಬ ಸರಿ ಹೋಗಿ ಬಂದೆ. ಸ್ಟೇಟ್ ಅವಾರ್ಡ್ ನಿಂದು ಅನೌನ್ಸು ನಂದು ಜೂರಿಯಲ್ಲಿ ಇದೆ ಅಂದರೆ ಇಡೀ ಇಂಡಸ್ಟ್ರಿಗೆ ಗೊತ್ತಾಗಿರುತ್ತೆ. ಸೊ ಅಂದರೆ ಆ ಥರದ ಒಂದು ಸಂದರ್ಭದಲ್ಲಿ ಇವತ್ತು ಈ ಪ್ರಶಸ್ತಿ ಆಯ್ಕೆಯನ್ನು ಒಂದು ಶಿಸ್ತುಬದ್ಧವಾಗಂತೂ ಮಾಡಿದ್ದಾರೆ, ಯಾರಿಗೂ ಕನೆಕ್ಟ್ ಮಾಡಲಿಲ್ಲ. ಹಾಗಾಗಿ ಅದು ಪ್ರಾಮಾಣಿಕವಾದ ಪ್ರಯತ್ನ ಅಂತೂ ಆಗಿದೆ ಎಲ್ರಿಗೂ. ನನಗೆ ಈಗಲೇ ಗೊತ್ತಾಗಿದ್ದು ಸುನೈನಾ ಮತ್ತು ವರದರಾಜ್ ಇದ್ದಾರೆ ಅಂತೇಳಿ. ಇಲ್ಲಿ 10 ಆಯ್ಕೆ ಮಾಡಿದಂಥವ್ರಿಗೂ ಕೂಡ ಇವತ್ತೇ ನಾನು ಅವರ ಹೆಸರುಗಳು ಕೂಡ ಕೇಳ್ತಾ ಇರೋದು. ಹಾಗಾಗಿ ತಮಗೂ ಏನು ಮಾಡಿದ್ದೀರೋ ಆಲ್ ದ ಬೆಸ್ಟ್. ನಾನು ಪರವಾಗಿ ನನಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಇಲ್ಲಿ ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲ ಇದ್ದಾರೆ, ಎಲ್ರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಸ್ಮರಣಿಕೆಯನ್ನ ನೀಡ್ತಾ ಅವರನ್ನ ಗೌರವಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಅಮೆರಿಕದಲ್ಲಿ ಕನ್ನಡ ಕೂಟವನ್ನ ಕಟ್ಟಿ ಇವಾಗ ಅಲ್ಲಿ ಕನ್ನಡ ಚಲನಚಿತ್ರಗಳ ಪ್ರದರ್ಶನ ಮಾಡ್ತಾ ಇರೋದು, ಅದು ಕೂಡ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಅನ್ನೋದು ಬಹಳ ಖುಷಿಯ ವಿಚಾರ ಅಂತ ಕೂಡ ಹೇಳ್ತಾ ಇದ್ದೀವಿ. ನಮ್ಮ ಅಕ್ಕಾಸಿನಿ ಕನ್ನಡ ಚಲನಚಿತ್ರೋತ್ಸವದ ಸಂಘಟಕರೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಗೌರವದ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾರೆ. ಒಂದು ಸ್ಟೆಪ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಈ ಸಿನಿಗನ್ನಡ ಚಲನಚಿತ್ರೋತ್ಸವವನ್ನ ಉದ್ದೇಶಿಸಿ ಬಂದಿರುವಂತಹ ಇಬ್ರು ಗೆಸ್ಟ್ ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ತಿಮ್ಮಪ್ಪ ಗೌಡ ಸರ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಅಕ್ಕಾದ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರುವಂತಹ ಯಮುನಾ ಮೇಡಮ್ ಇವಾಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನಗೆ ಈ ಕಾರ್ಯಕ್ರಮಕ್ಕೆ ದೇವೇಂದ್ರ ಅವರು ಕರೆದಾಗ ಬೆಳಗ್ಗೆ ನಿನ್ನೆ ಆಹ್ವಾನಿಸಿದ್ರು. ಅವ್ರಿಗೆ ನಾನು ಬೆಂಗಳೂರಲ್ಲಿರೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನೇನು ಪ್ರಿಪೇರ್ ಹಾಕೊಂಡು ಬಂದಿಲ್ಲ ಸ್ಪೀಚ್ ಮಾಡೋಕ್ಕೆ ಅಂತ. ಬಟ್ ಏನಂದ್ರೆ ಈ ಫಿಲ್ಮ್ ಫೆಸ್ಟಿವಲ್ ಅಂತ ಬಂದಾಗ ಈಸಿಯಾಗಿ ಹೇಳ್ಬಿಡ್ಬೋದು ಫಿಲ್ಮ್ ಫೆಸ್ಟಿವಲ್ ಮಾಡ್ತೀವಿ ಅಂತ. ಆದರೆ ಅದನ್ನ ನಾವು ಜೂರಿ ಸೆಲೆಕ್ಷನ್ ಕಮಿಟಿ ಪ್ರಾಸೆಸ್ ತುಂಬಾನೇ ಕಷ್ಟ ಇರುತ್ತೆ. ಸೊ ಲುಕ್ಸ್ ಲೈಕ್ ಯು ಗೈಸ್ ಹ್ಯಾವ್ ಡನ್ ಅಮೇಜಿಂಗ್ ಜಾಬ್. ಕುಡೋಸ್ ಟು ದಟ್. ಥ್ಯಾಂಕ್ ಯು ಫಾರ್ collaborating with us. Thank you. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ತುಂಬಾ ಕಾರ್ಯಕ್ರಮವನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಮಹೇಶ್ ವಹಿಸಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಇವತ್ತಿನ ಸುಂದರ ಕಾರ್ಯಕ್ರಮ ಅಲ್ವಾ. ಸಿನಿಮಾದ ಪ್ರಪಂಚದಲ್ಲಿ ನಾವಿರೋವಾಗ ಆ ಸಿನಿಮಾ ಚಂದ ಕಾಣ್ಬೇಕು, ಒಂದ ಕಾಣ್ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ನಿರ್ದೇಶಕರು ಅದರಲ್ಲಿ ಫಸ್ಟ್ ಮೊದಲಿರ್ತಾರೆ. ಎಲ್ಲಾ ನಿರ್ಧಾರ ಮಾಡೋದು ನಿರ್ದೇಶಕರು. ಆದ್ರೆ ಜನರಿಗೆ ಉತ್ತಮ ಸಿನಿಮಾಗಳು ತಲುಪಬೇಕು ಅನ್ನುವಂತಹ ಕಾರಣದಿಂದ, ಉತ್ತಮ ಸಿನಿಮಾಗಳೇ ತಲುಪಿದೆ ಅನ್ನೋದ್ರಿಂದ ಅಷ್ಟು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವಂತದ್ದು. ಹಾಗಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಸರ್, ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅದರ ಜೊತೆಗೆ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, ಅವರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಎಸ್ ಸರ್, ಈಗ ನಿಮ್ಮ ಮಾತುಗಳಿಗಾಗಿ ವೇದಿಕೆ. ಎಲ್ರಿಗೂ ನಮಸ್ಕಾರ. ನನಗೆ ಸನ್ಮಾನ ಅಂತ ಹೇಳಿದೆ ಕೇಳಿದೆ,
ನಾನೇ ಎಲ್ಲ ಸರ್ಟಿಫಿಕೇಟ್ ಸೈನ್ ಮಾಡಿದ್ದೀನಿ, ನನ್ನ ಸರ್ಟಿಫಿಕೇಟ್ಗೆ ಯಾರು ಸೈನ್ ಮಾಡಿದ್ದಾರೆ ಅಂತ. ಗೌರೀಶ್ ಹೇಳಿದ್ರು ನಾನು ಸೈನ್ ಮಾಡಿದ್ದೀನಿ ಅಂತ. ಸಂತೋಷ. ಚಿಕ್ಕ ವಯಸ್ಸಲ್ಲಿ ಅಂತ ಅಲ್ಲ, ನಿಮ್ಮಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಗೆಲ್ರಿಗೂ ಹೆಚ್ಚಿನ ಜನಕ್ಕೆ ಜ್ಯೋತಿಷ್ಯದ ಬಗ್ಗೆ, ದೇವ್ರ ಬಗ್ಗೆ ನಂಬಿಕೆ ಇರುತ್ತೆ. ನಂಬ್ತೀರಾ? ಹೋಗ್ತೀರಾ ಈ ಮಾತನ್ನ? ಆಮೇಲೆ ಬೆಳೆದಂಗೆ ನಮ್ಮ ಯೋಚನೆಗಳು ಬೆಳೆದ ಹಾಗೆ ಕೆಲವರು ನಂಬಿಕೆಯನ್ನು ಕಳ್ಕೊತಾರೆ, ಕೆಲವರು ನಂಬಿಕೆಯನ್ನು ಉಳಿಸ್ಕೊಂಡು ಕೊನೆವರೆಗೂ ಹೋಗ್ತಾರೆ. ನನ್ನ ಬಾಲ್ಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಜಾತಕವನ್ನು ನನ್ನ ತಂದೆ ತೋರಿಸಿದ್ರು. ಯಾರಿಗೋ ನಮ್ಮ ಮನೆಗೆ ಬಂದಿದ್ರು ಯಾರೋ ಜ್ಯೋತಿಷಿಯವರು. ಅವರು ನಿನ್ ಕೈ ಕೊಡಪ್ಪ, ಗೆರೆ ನೋಡ್ತೀನಿ ಅಂದ್ರು. ನಾನು ಗೆರೆಯಲ್ಲಿ ಏನಿರುತ್ತೆ ಅಂತ ಅನ್ಕೊಂಡೆ. ಅವ್ರು ಗೆರೆ ನೋಡಿ ಹೇಳಿದ್ರು, ನಿನ್ ವಿದೇಶ ಪ್ರಯಾಣ ಇದೆ ಅಂತ. ನನಗೆ ನಂಬಿಕೆ ಬರಲಿಲ್ಲ. SSLC ಫೇಲ್ ಆಗ್ಬಿಟ್ಟಿದ್ದೀನಿ, ವಿದೇಶಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತ. ಅದಾದ ಸುಮಾರು 37 ವರ್ಷಗಳ ನಂತರ ನನಗೂ ವಿದೇಶ ಪ್ರಯಾಣ ಬಂತು. ಎಲ್ಲಿಗೆ ಅಂದ್ರೆ ಅಮೆರಿಕಕ್ಕೆ. ನಮ್ಗೆಲ್ರಿಗೂ ಆಸೆ ಇರುತ್ತೆ ವಿದೇಶ ಪ್ರಯಾಣ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅಕ್ಕ ಅಥವಾ ಅಕ್ಕ ಅನ್ನೋದಕ್ಕಿಂತ ಅಮೆರಿಕ ಅನ್ನೋದು ಇರುತ್ತೆ. ಆಮೇಲೆ ಅನ್ಸುತ್ತೆ ಅಮೆರಿಕ ನೋಡಿದ್ಮೇಲೆ ಅಮೆರಿಕಕ್ಕಿಂತ ಯುರೋಪ್ ತುಂಬಾ ಚೆನ್ನಾಗಿರುತ್ತೆ, ಯುರೋಪ್ಗಿಂತ ಜಪಾನ್ ತುಂಬಾ ಚೆನ್ನಾಗಿರುತ್ತೆ, ಜಪಾನ್ಗಿಂತ ಬೇರೆ ಬೇರೆ ದೇಶಗಳು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಹೆಚ್ಚಿನ ಜನಕ್ಕೆ ನಾವು ಅಮೆರಿಕಾಗೆ ಹೋಗ್ಬೇಕು ಅಂತ ಇರುತ್ತೆ. ನಾನು ಹೇಳಿದಾಗೆ ನನಗೂ ಅಮೆರಿಕದ ಆಸೆ ಇತ್ತು. ಆದ್ರೆ ನಾನು ಅಮೆರಿಕಕ್ಕೆ ಆರಂಭದಲ್ಲಿ ಹೋಗ್ಲಿಲ್ಲ, ನನ್ನ ಸಿನಿಮಾ ಅಮೆರಿಕಾಗೆ ಹೋಯ್ತು. ಇದೇ ಅಕ್ಕ ಸಮ್ಮೇಳನದಲ್ಲಿ ನನ್ನ ಸುಮಾರು 7 ಚಲನಚಿತ್ರಗಳು ಪ್ರದರ್ಶನ ಆಗಿದ್ದವು ಈ ಹಿಂದೆ. ಅವಾಗ ನನಗೆ ಅನಿಸ್ತು, ನಾನು ಅಮೆರಿಕಾಗೆ ಅಂತ ಹೋಗಿಲ್ಲ, ನನ್ನ ಸಿನಿಮಾಗಳೆಲ್ಲ ಅಮೆರಿಕಾಗೆ ಹೋಯ್ತಲ್ಲಪ್ಪ. ಆ ಮೂಲಕ ನಾನು ಕೂಡ ನಾನಿನ ಜೊತೆ ಹೂ ಕೂಡ ಸ್ವರ್ಗ ಸೇರಿದಾಗಾಯ್ತು ಅಂತ ಅನ್ಕೊಂಡಿದ್ದೆ. ಈ ಹೊತ್ತು ನನ್ನ ಇಬ್ಬರು ಮಿತ್ರರಂತ ದೇವೇಂದ್ರ ಬೆಳಗೆ ಮತ್ತೆ ಗೌರೀಶ್ ಅಕ್ಕಿ ಅವರು ತುಂಬಾ ಜನ ಕನ್ನಡ ನಿರ್ದೇಶಕರನ್ನ ನನ್ನ ಹಾಗೆ ಅಮೆರಿಕ ಪ್ರಯಾಣ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ಕರ್ಕೊಂಡು ಹೋಗಬಹುದು. ಆದ್ರೆ ಅವರ ಚಿತ್ರಗಳು ಅಮೆರಿಕದ ನೆಲದಲ್ಲಿ ಅಲ್ಲಿಯ ಕನ್ನಡಿಗರನ್ನ, ಬೇರೆಯವ್ರನ್ನ ತಲುಪ್ತಾ ಇರೋದು ನಿಜವಾಗಿಯೂ ಒಂದು ಸಂತೋಷದ ವಿಚಾರ ಅಂತ ಅನಿಸುತ್ತೆ. ಆ ಮೂಲಕ ಒಂಥರ ನಾವು ಗ್ಲೋಬಲ್ ಆಗ್ತಾ ಇದೀವಿ, ಕನ್ನಡಿಗರು ನಾವು ಗ್ಲೋಬಲ್ ಆಗ್ತಾ ಇದ್ವಿ. ಅಲ್ಲಿಯವರಿಗೆ ಈ ಸಿನಿಮಾ ನೋಡೋದ್ ಮುಖ ಏನಾಗಬಹುದು, ಕನ್ನಡದ ಸಂಸ್ಕೃತಿಯ ಪರಿಚಯ ಆಗುತ್ತೆ, ಕನ್ನಡದ ಕಲೆಯ ಪರಿಚಯ ಆಗುತ್ತೆ, ಕನ್ನಡದ ಭಾಷೆಯ ಹೆಚ್ಚು ಪರಿಚಯ ಆಗುತ್ತೆ. ಯಾರಿಗ ಗೊತ್ತು, ನೀವು ನಿರ್ಮಾಪಕರು ಸಿಕ್ಕರು ಈ ಸಿನಿಮಾಗಳು ನೋಡಿದ್ಮೇಲೆ ಈ ಸಿನಿಮಾ ಚೆನ್ನಾಗಿತ್ತಪ್ಪ, ನಾವು ನಿರ್ಮಾಣ ಮಾಡೋಣ ಅಂತ ಅನ್ಬಹುದು. ಸೊ ಹಾಗಾಗಿ ಅಂತ ಒಂದು ಅವಕಾಶವನ್ನ ಇವರು ತೆರೆದಿದ್ದಾರೆ. ಇಲ್ಲಿವರೆಗೂ 25 ವರ್ಷ ಆಯ್ತು. ಹಾಗಾದ್ರೆ 25 ವರ್ಷದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಯಾವ್ದು ಸಿನಿಮಾಗಳು ಆಗೇ ಇಲ್ವಾ ಅಂದ್ರೆ ಆಗಿದ್ದಾರೆ. ಅಂದ್ರೆ ಯಾರೋ ಆಯ್ಕೆ ಮಾಡಿರ್ತಾರೆ, ತಮಗೆ ಪರಿಚಯವನ್ನ ಹೇಳಿರ್ತಾರೆ ಅಂತ ಚಿತ್ರಗಳು. ಅಲ್ಲಿ ಕೆಲವು ಚಿತ್ರಗಳು ಪ್ರದರ್ಶನ ಆಗಿರೋದು. ಪ್ರತಿ ವರ್ಷ ಮಾಡ್ತಾರೆ ಪ್ರದರ್ಶನವನ್ನ, ಆದ್ರೆ ಅದಕ್ಕೊಂದು ವ್ಯವಸ್ಥಿತವಾದ ರೂಪ ಇರಲಿಲ್ಲ. ಆ ವ್ಯವಸ್ಥಿತವಾದ ರೂಪವನ್ನು ಕೊಡಬೇಕು ಅಂತ ಅಕ್ಕ ಸಿಂಡಿಗಡ ಚಲನಚಿತ್ರೋತ್ಸವನ ಇಬ್ರು ಸ್ನೇಹಿತರು ಸೇರಿ ಮಾರ್ಚ್ ತಿಂಗಳಲ್ಲಿ ನನ್ನ ಭೇಟಿ ಮಾಡಿ ಇದಕ್ಕೆ ನೀವು ನಿರ್ದೇಶಕರಾಗಿರ್ಬೇಕು ಅಂದಾಗ ನನಗೆ ಬೇಜಾರಾಗಿದ್ದಂತೂ ನಿಜ. ಯಾರಾದ್ರೂ ಚಲನಚಿತ್ರ ನಿರ್ದೇಶಕ ಅಂದ್ರೆ ಸಂತೋಷ ಪಡ್ಬೇಕಲ್ವಾ? ನನಗೆ ಯಾಕೆ ಬೇಜಾರಾಯ್ತು ಅಂದ್ರೆ, ಕಳೆದ ವರ್ಷ ನಾನು ಸಿನಿಮಾ ಮಾಡಿದ್ದೆ, ನಾನು ಎಂಟ್ರಿ ಮಾಡಕ್ಕಾಗಲ್ವ ನನ್ನ ಸಿನಿಮಾನ ಅಂತ ಬೇಜಾರಾಯ್ತು. ನಂದಷ್ಟೇ ಇಲ್ಲ, ನನ್ನ ರೂಬಿಕೂಪ್ ಸಿನಿಮಾ ನಡೀತು, ನನಗೂ ಆಸೆ ಇತ್ತು ನನ್ನ ಸಿನಿಮಾನು ಅಮೆರಿಕದಲ್ಲಿ ಪ್ರದರ್ಶನ ಆಗುತ್ತೆ ಅಂತ. ನನ್ನಷ್ಟೇ ತ್ಯಾಗ ಮಾಡಿದವರು ದೇವೇಂದ್ರ ಬಡಗೇರು. ಅವ್ರ ಸಿನಿಮಾನ ಇತ್ತು, ಅವರು ತ್ಯಾಗ ಮಾಡಿದ್ದಾರೆ. ಅವ್ರ ಸಿನಿಮಾ, ನನ್ನ ಸಿನಿಮಾ, ನಾವು ಈ ಸಮಿತಿಯಲ್ಲಿ ಇದ್ದಿದ್ರಿಂದ ಇಲ್ಲಿ ಪ್ರದರ್ಶನಕ್ಕೆ ಅಥವಾ ಸಮಿತಿಯ ಆಯ್ಕೆ ಪ್ರಕ್ರಿಯೆಗೆ ನಮ್ಮ ಸಿನಿಮಾಗಳನ್ನ ಕೊಡೋಕ್ಕಾಗಿಲ್ಲ. ಆದ್ರೆ ಇಷ್ಟು ಜನ ಕನ್ನಡದ ಸಿನಿಮಾಗಳನ್ನ ನೋಡಬಹುದು ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡೆ. ಸುಮಾರು 51 ಚಿತ್ರಗಳು ಬಂದಿತ್ತು ನಮಗೆ. 51 ಚಿತ್ರಗಳನ್ನು ಆಯ್ಕೆ ಸಮಿತಿ, ಪರಿಶೀಲನಾ ಸಮಿತಿ ನೋಡಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಅನಂತರ 3 ಮಂದಿ ಮೇನ್ ಜೂರಿ ನೋಡಿದ್ರು. ಯಾರು ನಮ್ಮ ಲಿಂಗದೇವರು ಒಂದು ಮಾತು ಹೇಳಿದಾಗ ಮೊದಲು ಹುಬ್ಬೆ ಇರೋದು ನಮ್ಮ ಸುಬ್ರಹ್ಮಣ್ಯ ಅವ್ರದ್ದು. ನನಗೂ ಗೊತ್ತಿಲ್ಲ ಯಾವ ಪ್ರಶಸ್ತಿ ಇದ್ದಾಗ ಇವ್ರಿಗೆ ಆಶ್ಚರ್ಯ ಆಯ್ತು. ಅದೇಂಗ್ ಸಾಧ್ಯ, ಜೂರಿಗಳು ಇದ್ದುಕೊಂಡು ಜೂರಿಗೆ ಗೊತ್ತಿಲ್ಲದೆ ಹೆಂಗ್ ಆಯ್ಕೆ ಆಗುತ್ತೆ ಅಂತ ನಿಮ್ಗೆ ಸಹಜ. ನಿಮ್ಗಲ್ದಲ್ಲಿ ಯಾರಿಗೂ ಅನುಮಾನ ಬರೋಕ್ಕೆ ಸಾಧ್ಯ ಇಲ್ಲ, ಸಹಜ ಕೂಡ ಅದು. ಆದ್ರೆ ಹೇಗಾಯ್ತು ಅಂತಂದ್ರೆ, ಸಾಮಾನ್ಯವಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂರಿಸಿ ಸಿನಿಮಾ ತೋರಿಸುವಂತ ಪ್ರಕ್ರಿಯೆ ಇರುತ್ತೆ. ಅದು ಸ್ಟೇಟ್ ಅವಾರ್ಡ್ ಆಗಿರ್ಬೋದು ಅಥವಾ ನ್ಯಾಷನಲ್ ಅವಾರ್ಡ್ ಆಗಿರ್ಬೋದು, ಬ್ಯಾಂಗ್ಳೂರ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆಗಿರ್ಬೋದು, ಯಾವುದೇ ಕಡೆ ಆಯ್ಕೆ ಸಮಿತಿನ ಒಂದು ಕಡೆ ಸೇರಿಸಿ ಎಲ್ಲರಿಗೂ ಒಟ್ಟಿಗೆ ಸಿನಿಮಾಗಳನ್ನ ತೋರಿಸೋ ಪ್ರಕ್ರಿಯೆ. ಇಲ್ಲಿ ಏನ್ ಮಾಡಿದ್ವಿ, ಆನ್ಲೈನ್ ಲಿಂಕ್ ಇದ್ದಿದ್ರಿಂದ ಪ್ರತಿಯೊಬ್ಬರಿಗೂ ಆನ್ಲೈನ್ ಲಿಂಕ್ ಕೊಟ್ವಿ. ನೀವು ಸಿನಿಮಾಗಳನ್ನ ನೋಡಿ ಕೊನೆಯಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಮೊದಲ ಪರಿಶೀಲನಾ ಸಮಿತಿ ಜೊತೆ ಚರ್ಚೆ ಮಾಡಿ ಅವರು ಹಾಕಿದಂತ ಅಂಕಿಗಳನ್ನ ಕ್ರೋಢೀಕರಿಸಿ ಯಾವುದಕ್ಕೆ ಅತ್ಯುತ್ತಮ ಅಂಕ ಬಂದಿದೆ ಯಾವುದು ಆ 10 ಚಿತ್ರಗಳನ್ನ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದ ನಂತರ ಆ 10 ಚಿತ್ರಗಳನ್ನ ಮತ್ತೆ 3 ಮಂದಿ ಕೊಟ್ಟು ನೀವು ಇದಕ್ಕೆ ಅಂಕೆಗಳನ್ನ ಹಾಕಿ ಅಂತ ಹೇಳಿದ್ವಿ. ನೀವು ಹಾಕಿದ ಅಂಕೆಗಳನ್ನ ನಾವು ಟೋಟಲ್ ಮಾಡಿ ಅದಕ್ಕೆ ಫಸ್ಟ್ ಬೆಸ್ಟ್, ಸೆಕೆಂಡ್ ಬೆಸ್ಟ್, ಥರ್ಡ್ ಬೆಸ್ಟ್ ಅಂತ ಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಗೊತ್ತಿರೋಕೆ ಸಾಧ್ಯ ಇಲ್ಲ ಯಾವುದು ಅಂತ. ಇದು ಆಯ್ಕೆಯ ಪ್ರಕ್ರಿಯೆ. ಇದೊಂದು ಹೊಸ ಪ್ರಯೋಗ ಅಂತ ನಾವು ಮಾಡಿದ್ವಿ. ಚರ್ಚೆ ಮಾಡಿದ್ರೆ ಏನಾಗುತ್ತೆ, ಮಾತಿದ್ದವ್ನು ಗೆದ್ಬಿಡ್ತಾನೆ ಎಲ್ಲ ಕಡೆ. ನಾನು ನೋಡಿದ್ದೀನಿ ಸಾಕಷ್ಟು ಸಮಿತಿಗಳಲ್ಲಿ, ಯಾರು ಗಟ್ಟಿಯಾಗಿ ಮಾತಾಡ್ತಾರೋ ಅವ್ರ ಸಿನಿಮಾಗೆ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ, ಯಾವ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತ ನೀವು ಅಂಕೆಗಳ ಮೂಲಕ ಸೂಚಿಸ್ತೀರಿ. ಅದನ್ನ ನಾವು ಒಟ್ಟು ಕೂಡಿ ಅದಕ್ಕೆ ಮೊದಲ ಪ್ರಶಸ್ತಿಯನ್ನ ಇದರಲ್ಲಿ ಕೊಟ್ಟಿದ್ದೀವಿ.
ನನಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ರೆ, ಇವತ್ತು ನಮ್ಮ ಸಂಸದಲ್ಲಾಗ್ಲಿ ಅಥವಾ ನಮ್ಮ ಸ್ಟೇಟ್ ಅಲ್ಲಾಗ್ಲಿ 33 1/3 ಇಲ್ಲ ಮೇಡಮ್, ನಿಮಗೆ ಗೊತ್ತಿದೆ ಚೆನ್ನಾಗಿ. ಮಂತ್ರಿಗಳಲ್ಲೂ ಇಲ್ಲ, ಶಾಸಕರಲ್ಲೂ ಇಲ್ಲ. ಆದ್ರೆ ಈ 51 ಚಿತ್ರಗಳು ಮತ್ತೆ 10 ಚಿತ್ರಗಳು ಮತ್ತೆ 3 ಚಿತ್ರಗಳಲ್ಲೂ ಹೆಣ್ಣು ಮಕ್ಕಳ ತಾರತಮ್ಯ ಹೆಚ್ಚಿದೆ ಅನ್ನೋದನ್ನ ನಾವು ಮೆಚ್ಚಬೇಕು. ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾರಿಗೆ ಪ್ರಶಸ್ತಿ ಬಂತು ಅಂದಾಗ ಅಲ್ಲೆಷ್ಟು ಜನ ಹೆಣ್ಮಕ್ಳು ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಆ 10 ಚಿತ್ರಗಳಲ್ಲಿ 2 ಚಿತ್ರಗಳನ್ನ, 10ರಲ್ಲಿ 2 ಚಿತ್ರಗಳು ಹೆಣ್ಮಕ್ಳು ನಿರ್ದೇಶನ ಮಾಡಿರುವಂತ ಚಿತ್ರಗಳು. ಹಾಗಾಗಿ ಇದನ್ನ ಒಂಥರದಲ್ಲಿ 30% ಅಂತವಾದ ಸುಬ್ರಹ್ಮಣ್ಯ. ಹಾಗಾಗಿ ಅವರು ಚಿತ್ರಗಳನ್ನ ನಿರ್ದೇಶನ ಮಾಡೋದಂಗೆ ಸಂತೋಷ ತಂದಿದೆ. ಇಂಥ ಒಂದು ಚಿತ್ರೋತ್ಸವವನ್ನು ಆಯೋಜನೆ ಮಾಡಿದಂತಹ ಇಬ್ರು ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದಿನ ವರ್ಷ ಎಲ್ಲ ನಿರ್ದೇಶಕ ನಿರ್ಮಾಪಕರನ್ನ ಅಮೆರಿಕಕ್ಕೆ ಚಿತ್ರದ ಜೊತೆ ಕರ್ಕೊಂಡು ಹೋಗೋ ಶಕ್ತಿ ನಿಮಗೆ ದಿಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಏನು ಅಂದ್ರೆ ಅಮೆರಿಕಾದ ಅಕ್ಕ ಸಮ್ಮೇಳನದಲ್ಲಿ ಪ್ರದರ್ಶನಗೊಳ್ತಾ ಇರುವಂತಹ ಟಾಪ್ 10 ಮೂವಿ ಲಿಸ್ಟ್ ಹೆಸರನ್ನ ನಾನೀಗ ಓದೋದಿಕ್ಕಿದ್ದೀನಿ. ಮೊದಲನೆಯ ಮೂವಿ ಅಮರ ಪ್ರೇಮಿ ಅರುಣ್. ದಯವಿಟ್ಟು ಅಮರ ಪ್ರೇಮಿ ಅರುಣ್ ಚಿತ್ರತಂಡದ ಸದಸ್ಯರು, ನಿರ್ದೇಶಕರು, ನಿರ್ಮಾಪಕರು ಯಾರು ಬಂದಿರೋ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಗೌರವವನ್ನ ಕೊಡೋದಕ್ಕೆ ಜೋಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಅಕ್ಕ ಸಿನಿಗರಣ ಚಲನಚಿತ್ರೋತ್ಸವದ ನಿರ್ದೇಶಕರಾಗಿರುವಂತಹ ಪಿ ಶೇಷಾದ್ರಿ ಸರ್ ಹಾಗೂ ಸಂಘಟಕರು ಆಗಿರುವಂತಹ ಗೌರಿ ಶಕ್ಕಿ ಸರ್ ಹಾಗೂ ಬಡಿಗೇಂದ್ರ ಸರ್, ದೇವೇಂದ್ರ ಬಡಿಗೇರ್ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲ ಸಿನಿಮಾ ಅಮರ ಪ್ರೇಮಿ ಅರುಣ್ ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಂತೂ ಚಪ್ಪಾಳೆ ಕೊಡೋಣ, ಯಾಕಂದ್ರೆ ಇದು ಸಂಭ್ರಮ ಅಲ್ವಾ. ಟಾಪ್ 10 ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಮೊದಲ ಚಿತ್ರತಂಡ ಅಮರ ಪ್ರೇಮಿ ಅರುಣ್. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಅಮರ ಪ್ರೇಮಿ ಅರುಣ್ ಚಿತ್ರತಂಡಕ್ಕೆ. ಸರ್ ಇಲ್ಲಿ ಮೇಡಮ್, ಒಂದು ನಿಮಿಷ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಚಿತ್ರ ಏಳುಮಲೆ. ದಯವಿಟ್ಟು ಏಳುಮಲೆ ಚಿತ್ರತಂಡದ ನಿರ್ದೇಶಕರು, ನಿರ್ಮಾಪಕರು ಅಥವಾ ತಂಡದ ಸದಸ್ಯರು ಯಾರೆಲ್ಲ ಬಂದಿರೋ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಏಳುಮಲೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್. ಚೆನ್ನಾಗಿದ್ದೀರಾ? ಚಿತ್ರತಂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಡುಬೆಟ್ಟು ಅಪ್ಪಣ್ಣ ಚಿತ್ರತಂಡದ ಸದಸ್ಯರು, ನಿರ್ದೇಶಕರು, ನಿರ್ಮಾಪಕರು ಯಾರೇ ಬಂದಿದ್ದು ದಯವಿಟ್ಟು ವೇದಿಕೆಗೆ ಆಗಮಿಸಿ ಈ ಒಂದು ಗೌರವವನ್ನ ಪಡಿಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಈಗಾಗಲೇ ಅಮರ ಪ್ರೇಮಿ ಅರುಣ್, ಏಳುಮಲೆ, ನಡುಬೆಟ್ಟು ಅಪ್ಪಣ್ಣ 3 ಚಿತ್ರಗಳು ಯಾವುದು ಅಂತ ಗೊತ್ತಾಗಿದೆ. ಇನ್ನು ಚಿತ್ರಗಳು ಎಷ್ಟು ಬಾಕಿ ಇದೆ? 7 ಚಿತ್ರಗಳು ಬಾಕಿ ಇದೆ. ಖಂಡಿತ ಹೌದು, ಚಪ್ಪಾಳೆ ಅದು ನಮ್ಗೆ ಮರ್ತೋಗ್ತಾ ಇರುತ್ತೆ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ನಡುಬೆಟ್ಟು ಅಪ್ಪಣ್ಣ. ಅಮೆರಿಕದ ಜನರು ಕೂಡ ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋದಕ್ಕೆ ಸಾಧ್ಯ ಆಯ್ತು ಈ ಒಂದು ಸಿನಿಗನ್ನಡ ಫಿಲ್ಮ್ ಫೆಸ್ಟಿವಲ್ನಿಂದಾಗಿ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಿರ್ದೇಶಕರು, ನಿರ್ಮಾಪಕರು, ತಂಡದ ಸದಸ್ಯರು ಬಂದಿದ್ರೆ ದಯವಿಟ್ಟು ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಸುಳ್ಳಿ ಅಲ್ಲ ಸರ್, ನಿಮ್ಮ ಪ್ರಶಸ್ತಿಗೆ ನೀವೇ ಜವಾಬ್ದಾರರಂತೆ. ಚೆನ್ನಾಗಿದೆ ಅಲ್ವಾ? ಖಂಡಿತ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಅಕ್ಕ ಸಿನಿಗನ್ನಡ ಈ ಒಂದು ಅವಾರ್ಡ್ನಿಂದಾಗಿ ಅಕ್ಕ ಸಂಭ್ರಮದಲ್ಲಿ 25ನೇ ವರ್ಷದ ಸಂಭ್ರಮದಲ್ಲಿ ಸ್ಕ್ರೀನಿಂಗ್ ಕೊಡ್ತಾ ಇದೆ ಇದೆಲ್ಲ ಸಿನಿಮಾಗಳು. ಟೀಮ್ ಫಿದಾಯಿ ಚಲನಚಿತ್ರ ತಂಡಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಆಡಿಯೋ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ತೆಗಿಬೇಕಂತೆ ದಯವಿಟ್ಟು.
Congratulations and thank you so much. ಎಸ್, ಈ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಎಲ್ರು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಚಿತ್ರ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ದಯವಿಟ್ಟು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತಂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಅಂಡ್ ಚಪ್ಪಾಳೆ ದಯವಿಟ್ಟು ಬರಬೇಕು. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಈ ತಂಡ ಕೂಡ ಟಾಪ್ 10 ನಲ್ಲಿ ಆಯ್ಕೆ ಆಗಿದೆ. ಬಟ್ ನಿಮ್ಗೆಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರಬಹುದು, ನೋಡೋಣ ಟಾಪ್ 3 ಯಾವ್ದು ಬರ್ಬಹುದು ಅಂತ. ಅದಕ್ಕೆ ಸ್ವಲ್ಪ ನಾವು ವೇಟ್ ಮಾಡ್ಬೇಕಾಗುತ್ತೆ. ಪ್ರಶಸ್ತಿ ಯಾರ ಮುಡಿಗೆ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಬಟ್ ಕಂಗ್ರ್ಯಾಚುಲೇಷನ್ಸ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತಂಡಕ್ಕೆ. ಸರ್ ಒಂದು ಸ್ಟೆಪ್ ಮುಂದೆ ಬನ್ನಿ. ಸ್ವಲ್ಪ ಮುಂದೆ ಬಂದಿದೆ. ಎಸ್, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಿನಿಮಾ ಮಹಿಮಾ ಅವರು ಇಲ್ಲಿಲ್ಲ, ಅಮೆರಿಕದಲ್ಲಿದ್ದಾರೆ. ಅಮೆರಿಕದಲ್ಲೇ ಅವರಿಗೆ ಪ್ರಶಸ್ತಿ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮಹಿಮಾ ತಂಡಕ್ಕೂ ಕೂಡ ಹೇಳ್ತಾ, ಮುಂದಿನ ಚಿತ್ರ ಶ್ರೀ ಜಗನ್ನಾಥ ದಾಸರು ಪಾರ್ಟ್ 2 ತಂಡದ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದೀವಿ. ಶ್ರೀ ಜಗನ್ನಾಥ ದಾಸರು ಪಾರ್ಟ್ 2 ಇದು ಕೂಡ ಅಮೆರಿಕದಲ್ಲಿ ಪ್ರದರ್ಶನಗೊಳ್ತಾ ಇರುವಂತಹ ಚಲನಚಿತ್ರ. ನಿರ್ದೇಶಕರು, ನಿರ್ಮಾಪಕರು, ತಂಡದ ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವೆಂಕಟೇಶ್ ದಾಸರು ವೆಂಕಟದಾಸರು. ಕಂಗ್ರ್ಯಾಚುಲೇಷನ್ಸ್ ಟೀಮ್. ನೋಡಿ 10 ಸಿನಿಮಾಗಳು. ಅವಾಗ ಶೇಷಾದ್ರಿ ಸರ್ ಹೇಳುವಾಗ ಹೇಳಿದ್ರು, ಜೊತೆಗೆ ಬಡಿಗೇರ್ ಸರ್ ಸಿನಿಮಾನು ಕೂಡ ನಾನು ಕೂಡ ನನ್ನ ಸಿನಿಮಾನ ಅಮೆರಿಕದಲ್ಲಿ ತೋರಿಸ್ಬೇಕು ಅನ್ನುವಂತ ಆಸೆ ಇತ್ತು ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಅವಕಾಶ ಸಿಗೋದು ನೋಡಿ, ಅದಕ್ಕೆ ಅವಕಾಶ ಸಿಕ್ಕಿದೆ ಈ 10 ಸಿನಿಮಾಗಳಿಗೆ. ಹಾಗಾಗಿ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಅದೇನು ಸುಲಭ ಅಲ್ಲ ಅಮೆರಿಕದಲ್ಲಿ ನಾನು ಅದನ್ನ ಪ್ರದರ್ಶನ ಮಾಡ್ತೇನೆ ನನ್ನ ಸಿನಿಮಾ ಅಂತ ಹೇಳೋದು. ಆದ್ರೆ ಇದು ಈಗ ಸುಲಭ ಆಗಿರೋದು ಅಕ್ಕ ಸಮ್ಮೇಳನದ ಈ ಒಂದು ಸಿನಿಗನ್ನಡ ಅವಾರ್ಡ್ ನಲ್ಲಿ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಮುಂದಿನ ಸಿನಿಮಾ ಕ್ಷಮೆ ಇರಲಿ ತಂದೆ. ದಯವಿಟ್ಟು ಸಿನಿತಂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿರ್ದೇಶಕರು, ನಿರ್ಮಾಪಕರು, ಜೊತೆಗೆ ತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ತಂಡದ ಸದಸ್ಯರೆಲ್ಲರೂ ವೇದಿಕೆಗೆ ಬರಬೇಕು. ಕ್ಷಮೆ ಇರಲಿ ತಂದೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್. ಅವ್ರ ವೈಫ್ ಮಗರು ಬಂದಿಲ್ಲ. ಕ್ಷಮೆ ಇರಲಿ ಚಿತ್ರತಂಡ, ಶ್ರಮೆ ಇರಲಿ ತಂದೆ ಚಿತ್ರತಂಡದ ಸದಸ್ಯರು ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಚಿತ್ರ 10ನೇ ಚಿತ್ರ 4x4. ದಯವಿಟ್ಟು ಚಿತ್ರತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ 10 ಟಾಪ್ 10 ಸಿನಿಮಾದ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. 4x4 ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ತಂಡದ ನಿರ್ದೇಶಕರು, ನಿರ್ಮಾಪಕರು, ಜೊತೆಗೆ ತಂಡದ ಸದಸ್ಯರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು, ಈ ಗೌರವವನ್ನ ಪಡಿಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವರ ಪ್ರೇಮಿ ಅರುಣ್, ಏಳುಮಲೆ, ನಡುಬೆಟ್ಟು ಅಪ್ಪಣ್ಣ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಪಿದಾಯಿ, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ, ಮಹಿಮಾ, ಶ್ರೀ ಜಗನ್ನಾಥ ದಾಸರು ಪಾರ್ಟ್ 2, ಕ್ಷಮೆ ಇರಲಿ ತಂದೆ, 4x4 ಇದೆಲ್ಲವೂ ಕೂಡ ಅಮೆರಿಕದಲ್ಲಿ ಪ್ರದರ್ಶನಗೊಳ್ಳಲಿಕ್ಕೆ ಸೆಲೆಕ್ಟ್ ಆಗಿರುವಂತಹ ಸಿನಿಮಾಗಳು. ಕಂಗ್ರ್ಯಾಚುಲೇಷನ್ಸ್ ಎವ್ರಿವನ್ ಅಂಡ್ 4x4 ಸಿನಿಮಾ ಚಿತ್ರತಂಡಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅನ್ನು ತಿಳಿಸ್ತಾ ಇದ್ದೀವಿ. ಲುಕ್ಕೆ ಎಸ್ ಸರ್, ತಂಡದ ಎಲ್ಲಾ ಸದಸ್ಯರಿಗೂ ಆಗಮಿಸಿರುವ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ
ಈ ಸಿನಿಮಾಗಳೆಲ್ಲವೂ ಕೂಡ ಅಮೆರಿಕದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಕನ್ನಡಿಗರು ಮೆಚ್ಚುವಂತಹ ಸಿನಿಮಾಗಳು ಸೆಲೆಕ್ಟ್ ಆಗಿದೆ. ನಮ್ಮ ಎಲ್ಲ ಪ್ರಿವ್ಯೂ ಕಮಿಟಿ 10 ಟಾಪ್ 10 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿ ಅಮೆರಿಕದಲ್ಲಿ ಪ್ರದರ್ಶನಗೊಳ್ಳೋದಿಕ್ಕೆ ತಯಾರು ಮಾಡಿದ್ದಾರೆ. ಓಕೆ, ಈ ಸಿನಿಮಾಗಳೆಲ್ಲವೂ ಕೂಡ ಅಲ್ಲಿ ಪ್ರದರ್ಶನಗೊಂಡು ಅಮೆರಿಕ ಕನ್ನಡಿಗರಿಗೆ ಮೆಚ್ಚುಗೆಗೆ ಪಾತ್ರವಾಗಲಿದೆ ಅನ್ನೋದಕ್ಕೆ ಇನ್ನೂ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಗೌರವವನ್ನ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಅಭಿನಂದನೆಗಳು ಹೇಳ್ತೀನಿ. ನಾನು ಈ 3ನೇ ಸಲ ಅಕ್ಕ ಸಮ್ಮೇಳನಕ್ಕೆ ಹೋಗ್ತಿರೋದು. ಹಿಂದೆ ಎಲ್ಲ ಅಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ನಡೀತಾ ಇತ್ತು, ಬಟ್ ಇಷ್ಟು ಶಾಸ್ತ್ರೀಯವಾಗಿ ನಡೀತಿರ್ಲಿಲ್ಲ. ಯಾರೋ ಸಿನಿಮಾಗಳನ್ನ ತಗೊಂಡು ಹೋಗ್ತಿದ್ರು, ಅಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಬಟ್ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಗೌರವ ತರುವಂಥ ರೀತಿಯಲ್ಲಿ ಅದಕ್ಕೊಂದು ಸ್ಪರ್ಧೆಯನ್ನು ಮಾಡಿ ಒಳ್ಳೆಯ ಸಿನಿಮಾಗಳನ್ನು ಆಯ್ಕೆ ಮಾಡಿ ಆ ಸಿನಿಮಾಗಳೆಲ್ಲ ಇವತ್ತು ಅಲ್ಲಿ ಪ್ರದರ್ಶನ ಮಾಡಿ ಬಹುಮಾನ ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ನಮ್ಮ ಬಡಿಗೇರ್ ಮತ್ತು ಗೌರಿ ಶೆಟ್ಟಿ ಅವರ ತಂಡ. ಶೇಷಾದ್ರಿ ಅವರು ಆ ಸಿನಿಮಾಗಳ ನಿರ್ದೇಶಕರಾಗಿರೋದು ಕೂಡ ಬಹಳ ಒಳ್ಳೆಯ ವಿಷಯ. ನಾನು ಕನ್ನಡ ಚಿತ್ರರಂಗದ ಒಂದು ವೈಖರಿಯನ್ನು ನೋಡಿ ಬೆರಗಾಗ್ತಾ ಇರ್ತೀನಿ. ಇವತ್ತು ಒಂದು ಕಡೆ ಬಹಳ ಅದ್ದೂರಿಯಾದ ಸಿನಿಮಾ ಟಾಕ್ಸಿಕ್ ಓಡ್ತಾ ಇದೆ, ಇನ್ನೊಂದು ಕಡೆ ಬಹಳ ಅರ್ಥಪೂರ್ಣವಾದ ಸಿನಿಮಾಗಳು ಒಂದು ಸ್ಥಾನವನ್ನು ಪಡೀತಾ ಇವೆ. ಇವೆರಡೂ ಸೇರಿ ಒಂದು ಚಿತ್ರರಂಗ ಆಗತ್ತೆ. ಒಂದು ಕಡೆ ಉದ್ಯಮ ಇರಬೇಕು, ಒಂದು ಕಡೆ ಈ ಥರ ಕಲಾತ್ಮಕತೆ ಇರಬೇಕು. ಚಿತ್ರರಂಗದ ಶಕ್ತಿ ಇರೋದೇ ಇಲ್ಲಿ. ಹೊಸ ಲೇಖಕರನ್ನ, ಹೊಸ ಬರಹಗಾರರನ್ನ, ಹೊಸ ನಿರ್ದೇಶಕರನ್ನ ಹುಟ್ಟು ಹಾಕುವುದು. ಇಲ್ಲಿ ಇವತ್ತು ನಾವು ಯಾವುದಕ್ಕೆ ಬಹುಮಾನ ಕೊಡ್ತೀವೋ, ಯಾವುದನ್ನು ಆಯ್ಕೆ ಮಾಡಿದ್ದೀವೋ, ಕಡಿಮೆ ಜನ ಕೂತ್ಕೊಂಡು ಯಾವುದನ್ನು ನೋಡ್ತೀವೋ ಅಂಥ ಸಿನಿಮಾಗಳು. ಮುಂದೆ ಇವರು ದೊಡ್ಡ ನಿರ್ದೇಶಕರಾಗ್ತಾರೆ, ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಒಂದು ಸಿನಿಮಾ ರಂಗಕ್ಕೆ ಪ್ರವೇಶ ಪಡೆಯುವಾಗ ಅವರಿಗೆ ಒಂದು ದಾರಿಯನ್ನು ಮಾಡಿಕೊಡುವ ಒಂದು ಸಿನಿಮಾಗಳು ಇವತ್ತಿಲ್ಲಿ ನಮ್ಮ ಮುಂದಿದ್ದಾವೆ. ಸೊ ಈ ಎಲ್ಲ ನಿರ್ದೇಶಕರಿಗೆ ಮುಂದೆ ಜಗತ್ತಿನ ಬಾಗಿಲು ತೆರೆಯಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಗೌರಿ ಶೆಟ್ಟಿ ಸರ್, ದೇವೇಂದ್ರ ಬಡಿಗೇರ್ ಸರ್ ಕೂಡ ಈ ತರದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾನೆ. ಅದರ ಜೊತೆಗೆ ಇವತ್ತು ನಮ್ಮ ಸ್ಪಾನ್ಸರ್ ಆಗಿರುವಂತಹ ಕಿಯಾಸ್ ಗಿಫ್ಟಿಂಗ್ ಪಾರ್ಟ್ನರ್, ಅದರ ಜೊತೆಗೆ ಟ್ರಾವೆಲ್ ವಿತೌಟ್ ಬೈಯಿಂಗ್, ಇವರಿಬ್ರು ಕೂಡ ಸ್ಪಾನ್ಸರ್ ಮಾಡ್ತಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇವರಿಬ್ರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಇವರಿಬ್ರು ಕೂಡ ಬಹಳಷ್ಟು ಮುಖ್ಯ ಆಗ್ತಾರೆ. ಹಾಗಾಗಿ ಮುಖ್ಯವಾಗಿ ಕಿಯಾಸ್ ಬಗ್ಗೆ ನಾನು ಹೇಳಬೇಕು. ಆಡಿಂಗ್ ಅ ಟಚ್ ಆಫ್ ಲಕ್ಸುರಿ ಅಂಡ್ ಎಲಿಗೆನ್ಸ್ ಟು ದ ಅಕ್ಕ ಸಿನಿಗನ್ನಡ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ವಿ ಆರ್ ಡಿಲೈಟೆಡ್ ಟು ವೆಲ್ಕಮ್ ಕಿಯಾಸ್ ಆಸ್ ಅವರ್ ಲಕ್ಸುರಿ ಗಿಫ್ಟಿಂಗ್ ಪಾರ್ಟ್ನರ್. ಯಾಕಂದ್ರೆ ಇವತ್ತು ಲಕ್ಸುರಿ ಗಿಫ್ಟಿಂಗ್ ಪಾರ್ಟ್ನರ್ ನಮಗೆ ಕಿಯಾಸ್ ಕಡೆಯಿಂದ ಬರ್ತಾ ಇರುವಂತದ್ದು ಅಂಡ್ ತುಂಬಾನೇ ಥಾಟ್ಫುಲ್ ಆಗಿರುವಂತಹ ಪ್ರೀಮಿಯಂ ಗಿಫ್ಟ್ ಅನ್ನ ಕಿಯಾಸ್ ಕಡೆಯಿಂದ ಕೊಡ್ತಾ ಇರುವಂತದ್ದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ನಾವು ಹೇಳ್ತಾ ಇದ್ವಿ. ಹಾಗೆ ಇವರಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಸರ್ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಗಿಫ್ಟಿಂಗ್ ಪಾರ್ಟ್ನರ್ ನಾವು ಹೇಳಲೇಬೇಕಾಗುತ್ತೆ. ಟ್ರಾವೆಲ್ ವಿತೌಟ್ ಬೈ ಅಂದ್ರೆ ನಾವು ಟ್ರಾವೆಲ್ ಮಾಡದೆ ಟ್ರಾವೆಲ್, ಅದರ ಜೊತೆಗೆ ಕಿಯಾಸ್ ಗಿಫ್ಟಿಂಗ್ ಪಾರ್ಟ್ನರ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಅವರಿಗೆ ಸ್ಮರಣಿಕೆಯನ್ನ ಕೊಟ್ಟು ನಾವು ಗೌರವಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇನ್ನಷ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಗಿಫ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನಾವೆಲ್ಲರೂ ಕೂಡ ನಮ್ಮ ಪ್ರೀತಿ ಪಾತ್ರರಿಗೆ ಖುಷಿ ಕೊಡೋದಕ್ಕೆ ನಾವು ತುಂಬಾ ಗಿಫ್ಟ್ ಗಳನ್ನ ಪರ್ಚೇಸ್ ಮಾಡ್ತೀವಿ. ಏನ್ ತಕೊಳ್ಳಿ, ಅದೇ ವಾಚ್ ಕೊಡೋದ, ಅದೇ ಪರ್ಸ್ ಕೊಡೋದ, ಅದೇ ಪರ್ಫ್ಯೂಮ್ ಕೊಡೋದನ್ನು ಏನಾದ್ರು ಸ್ಪೆಷಲ್ ಕೊಡೋಣ ಅಂದ್ರೆ ಖಂಡಿತವಾಗ್ಲೂ ಬೈ ವಿತೌಟ್ ಟ್ರಾವೆಲ್ ಮತ್ತು ಕಿಯಾಸ್ ಅನ್ನ ನೀವು ಖಂಡಿತವಾಗ್ಲೂ ಒಂದ್ಸಲ ನೋಡ್ಬೋದು. ಅಲ್ಲಿ ಚೆನ್ನಾಗಿರುವಂತಹ ಗಿಫ್ಟಿಂಗ್ ಆಪ್ಷನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂದ್ರೆ ಇದನ್ನ ನಾವು ತೂಗುದೀಪ ಶ್ರೀನಿವಾಸ ಪ್ರಶಸ್ತಿ ಅಂತ ಹೇಳ್ತಾ ಇದೀವಿ. ಸಿನಿಗನ್ನಡ ಬೆಸ್ಟ್ ವಿಲನ್ ಪ್ರಶಸ್ತಿಯನ್ನ ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾಗಿರುವಂತಹ ಮನ್ಸೂರೆ ಸರ್ ಅವರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಸ್ ಸರ್, ನೆಗೆಟಿವ್ ಪರ್ಫಾರ್ಮೆನ್ಸ್ ಅವಾರ್ಡ್ ತೂಗುದೀಪ ಶ್ರೀನಿವಾಸ್ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಯಾರು ಅನ್ನೋದನ್ನ ಅವರೇ ಅನೌನ್ಸ್ ಮಾಡೋದಕ್ಕಿದ್ದಾರೆ. ಓದಕ್ಕೇನೋ ಕೊಡ್ಬೇಕಣ್ಣ, ಎಸ್, ಯಾರಾಗಿರ್ಬಹುದು ಬೆಸ್ಟ್ ವಿಲನ್ ಅವಾರ್ಡ್ ಅನ್ನ ಯಾರು ಪಡ್ಕೊಂಡಿರಬಹುದು? ಎನಿ ಗೆಸ್?
ನಮಸ್ಕಾರ ಎಲ್ಲರಿಗೂ. ಏನ್ ಸರ್ ಅವರು ದೊಡ್ಡಪ್ಪ. ಅತ್ಯುತ್ತಮ ಕಳನಟ ತೂಗುದೀಪ ಶ್ರೀನಿವಾಸ್ ಪ್ರಶಸ್ತಿ ಗೆಸ್ ವೀಣಾ ಸುಂದರ್ ಬಿಳಿ ಚುಕ್ಕಿ ಹಳ್ಳಿ. ಕಂಗ್ರ್ಯಾಚುಲೇಷನ್ಸ್ ವೀಣಾ ಸುಂದರ್ ಮ್ಯಾಮ್. ನಮ್ಮ ಸ್ಪಾನ್ಸರ್ ಆಗಿರುವಂತಹ ಜಗದೀಶ್ ಔಟ್ಡೋರ್ ಮೀಡಿಯಾದ ಮಹೇಶ್ ಅವರು ದಯವಿಟ್ಟು ವೇದಿಕೆಗೆ ಜಾಯಿನ್ ಆಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಂದೇಶ್ ಶೆಟ್ಟಿ ಸರ್ ದಯವಿಟ್ಟು, ಕಂದಾಯ ಶೆಟ್ಟಿ ಸರ್ ತಾವು ವೇದಿಕೆಗೆ ಆಗಮಿಸಬೇಕು. ಜಗದೀಶ್ ಔಟ್ಡೋರ್ ಮೀಡಿಯಾದ ವತಿಯಿಂದ ಕಂದಾಯ ಶೆಟ್ಟಿ ಸರ್ ಅವರು ಬರ್ತಾ ಇದ್ದಾರೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯಿಂದ ವೀಣಾ ಸುಂದರ್ ಬೆಸ್ಟ್ ವಿಲನ್ ಅವಾರ್ಡ್ ಪಡ್ಕೊಂಡಿದ್ದಾರೆ. ಅದು ತೂಗುದೀಪ ಶ್ರೀನಿವಾಸ ಪ್ರಶಸ್ತಿ ಅಂದ್ರೆ ಗ್ರೇಟ್ ಅಲ್ವಾ? ಆಗ್ಲೇ ಹೇಳಿದ್ರು ಮಹಿಳೆಯರಿಗೆ ಸ್ವಲ್ಪ ಪ್ರಾಧಾನ್ಯತೆ ಜಾಸ್ತಿ ಪಡ್ಕೊಂಡಿದ್ದಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್ ವೀಣಾ ಸುಂದರ್. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತಂಡದಿಂದ ಬೆಸ್ಟ್ ವಿಲನ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ತೂಗುದೀಪ ಶ್ರೀನಿವಾಸ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದಯವಿಟ್ಟು ನೀವು ವೇದಿಕೆ ಮೇಲೆ ಇರಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಸ್, ಈಗ ಆವಾಗಲೇ ನಾವು ಮಾತಾಡುವಾಗ ಹೇಳಿದ್ರಿ ಬೆಸ್ಟ್ ವಿಲನ್ ಅನ್ನ ಇವಾಗ ವೀಣಾ ಸುಂದರ್ ಮ್ಯಾಮ್ ಅವರು ಪಡ್ಕೊಂಡಿದ್ದಾರೆ ಅಂದ್ರೆ ಅವ್ರೀಗ ಹೇಳ್ಬೇಕು ಎಷ್ಟು ಖುಷಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಕೈ ನಡುಕ್ತಾ ಇದೆ. ಇದು ಖಂಡಿತವಾಗ್ಲೂ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ನಮ್ಮ ಸಿನಿಮಾ ಗೆಲ್ಬೇಕು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ. ಸೊ ನಮ್ಮ ನಿರ್ದೇಶಕರಾದಂಥ ಮಹೇಶ್ ಸರ್ ಜೊತೆ ನಾನು ಅವ್ರಿಗೆ ಬೆಂಬಲವಾಗಿರ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ ಅಷ್ಟೇ. ಬಟ್ ದಿಸ್ ಇಸ್ ರಿಯಲಿ ನನಗಂತೂ ತುಂಬಾನೇ ಆಶ್ಚರ್ಯ ಆಗ್ತದೆ. ನನಗೆ ಅದು ಸಿನಿಮಾದಲ್ಲಿ ಖಳನಾಯಕಿ ಪಾತ್ರ ತಗೊಳ್ಳೋದು ತುಂಬಾನೇ ಕಷ್ಟ ಇದೆ. ಅದು ನನಗೆ ಸಿನಿಮಾದಲ್ಲಿ ಈ ಒಂದು ಅವಾರ್ಡ್ ಬಂದಿದ್ದು ನಂಗೆ ತುಂಬ ಖುಷಿ ಇದೆ. ಯಾಕೆಂದರೆ ಬರೀ ಸಾಫ್ಟ್ ರೋಲ್ಸ್ಗಷ್ಟೇ ನಾನು ಒಂಥರ ಬ್ರ್ಯಾಂಡ್ ಆಗಿದೆ. ಬಟ್ ತುಂಬ ಖುಷಿ ಆಯಿತು. ಸ್ಮಾಲ್ ಸ್ಕ್ರೀನಲ್ಲಿ ಸಾಕಷ್ಟು ನೆಗೆಟಿವ್ ರೋಲ್ಸ್ಗಳು ಮಾಡಿದ್ದೀನಿ. ತುಂಬ ಇಷ್ಟ ಆಗುತ್ತೆ ನೆಗೆಟಿವ್ ರೋಲ್ಸ್. ಯಾಕೆಂದರೆ ತುಂಬಾ ಕಷ್ಟ ಅದನ್ನು ನಾವು ಪರ್ಫಾರ್ಮ್ ಮಾಡೋದು. ಅಂಥದ್ದು ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿಗೆ ಈ ಒಂದು ಪಾತ್ರ ನನಗೆ ಮಹೇಶ್ ಸರ್ ಹೇಳಿದಾಗ ಹೇಗೆ ಇದನ್ನು ಅಭಿನಯಿಸೋದು ಅನ್ನೋದೊಂದಿತ್ತು. ಆ್ಯಂಡ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಎವ್ರಿ ಸೀನ್ ಮಾಡಿದ್ಮೇಲೆ ನಾನು ಅವ್ರಿಗೆ ಸರ್ಗೆ ಸಾರಿ ಕೇಳಿದ್ದೆ. ದ ವೇ ಐ ಹ್ಯಾವ್ ಪರ್ಫಾರ್ಮ್ಡ್, ಅವ್ರನ್ನ ನೋಡಿ ನಾನು ಆ ಪಾತ್ರಕ್ಕೆ ಹೀರೋಗೆ ನಾನು ಹೇಗೆ ಅವಮಾನಿಸ್ತಾ ಇದ್ದೆ ಅನ್ನೋದಕ್ಕೆ ನಾನು ತುಂಬಾ ಬೇಜಾರಾಗ್ತಾ ಇತ್ತು. ಸೊ ಪ್ರತಿ ಸೀನ್ ಆದಮೇಲೂ ನಾನು ಅವ್ರಿಗೆ ಸಾರಿ ಕೇಳ್ತಿದ್ದೆ, ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ. ಬಟ್ ಸಿನಿಮಾ ನೋಡಿದಾಗ ನನಗೆ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ತುಂಬ ಕೆಟ್ಟದಾಗಿ ಅಭಿನಯಿಸಿದ್ದೀನಿ ಅಂತಲೂ ಅನ್ನಿಸ್ತು, ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ಬಟ್ ಅದಕ್ಕೆ ಇಂಥ ಒಂದು ಗೌರವ ಸಿಗುತ್ತೆ, ಸನ್ಮಾನ ಸಿಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು. ಇಟ್ಸ್ ರಿಯಲಿ ಇಟ್ ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ಒಂದು ಗೌರವದ ಪ್ರಶಸ್ತಿಯನ್ನ ನೀಡಿರುವಂತಹ ಮಂಜೂರಿ ಸರ್ಗೆ ಸ್ಮರಣಿಕೆಯನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಸ್ಮರಣಿಕೆಯನ್ನ ಪಿ ಶೇಷಾದ್ರಿ ಸರ್ ಹಾಗೂ ನಮ್ಮ ಸಂಘಟಕರು ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಸ್ಪಾನ್ಸರ್ ಆಗಿರುವಂತಹ ಕಂದಾಯ ಶೆಟ್ಟಿ ಸರ್ ಜಗದೀಶ್ ಔಟ್ಡೋರ್ ಮೀಡಿಯಾದ ಕಡೆಯಿಂದ ಬಂದಿದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯನ್ನ ನೀಡಬೇಕು, ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಂಘಟಕರು ಈ ಸ್ಮರಣಿಕೆಯನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಯ್ಕೆಯಾಗಿರುವ ಎಲ್ಲ 10 ಸಿನಿಮಾದವ್ರಿಗೂ ಮತ್ತೆ ಪ್ರಶಸ್ತಿ ಪಡೆದಿರುವ ಮೇಡಮ್ಗೆ ಮತ್ತೆ ಉಳಿದವ್ರಿಗೂ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಮತ್ತೆ ಮುಖ್ಯವಾಗಿ ಬಡಗೇರ್ ಸರ್ ಮತ್ತೆ ಗೌರಿ ಶೆಟ್ಟಿ ಸರ್ ಅದೇ ಅವಾಗಲೇ ಹೇಳಿದ್ರು, ಅಂದರೆ ಅಕ್ಕ ಚಲನಚಿತ್ರೋತ್ಸವ ಪ್ರತಿ ವರ್ಷ ಯಾರೋ ಸೆಲೆಕ್ಟ್ ಮಾಡ್ತಾ ಇದ್ರು, ಯಾರೋ ತಗೊಂಡು ಹೋಗ್ತಾ ಇದ್ರು, ಯಾವ ಸಿನಿಮಾ ಹೋಗ್ತಾ ಇದ್ರು ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಈ ಸರ್ತಿ ತುಂಬ ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಅದಕ್ಕೊಂದು ಏನು ಎಂಟ್ರಿ ಕಾಲ್ ಮಾಡಿ ಆ ಸಿನಿಮಾಗಳನ್ನ ತರಿಸ್ಕೊಂಡು ಅದನ್ನು ಜೂರಿ ಕಮಿಟಿ ಮಾಡಿ ಸೆಲೆಕ್ಷನ್ ಮಾಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಥರದ ಒಂದು ಗೌರವ ಕೊಡುವಂಥ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚಿತ್ರರಂಗದ ಪರವಾಗಿ ನಿಮಗೆ ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತು ರಂಗಿತರಂಗ ಎಷ್ಟು ಫೇಮಸ್ ಅಲ್ವಾ? ಆ ರಂಗಿತರಂಗ ಖ್ಯಾತಿಯ ನಿರೂಪ್ ಭಂಡಾರಿ ಅವರು. ಅತ್ಯುತ್ತಮ ಗಾಯಕಿ ಎಸ್ ಜಾನಕಿ ಪ್ರಶಸ್ತಿ ಪದ್ಮಜ ಶ್ರೀನಿವಾಸ್. ಚಿತ್ರ
ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಕಂಗ್ರ್ಯಾಚುಲೇಷನ್ಸ್. ಪದ್ಮಜ ಶ್ರೀನಿವಾಸ್ ಅವರಿಲ್ಲ, ಅವರ ತಂಡದ ಸದಸ್ಯರು ಬಂದಿದ್ದಾರೆ. ಎಸ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನುವಂತಹ ಸಿನಿಮಾದಿಂದ ಬೆಸ್ಟ್ ಫೀಮೇಲ್ ಸಿಂಗರ್ ಅವಾರ್ಡ್ ಅನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ಬೈ ವಿತೌಟ್ ಟ್ರಾವೆಲ್ ನ ಸುಧೀಂದ್ರ ವೆಂಕಟರಾವ್ ಗಿಫ್ಟಿಂಗ್ ಪಾರ್ಟ್ನರ್ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸ್ಪಾನ್ಸರ್ ಬೈ ವಿತೌಟ್ ಟ್ರಾವೆಲ್ ಸುಧೀಂದ್ರ ಅಂಡ್ ನಿರೂಪ್ ಭಂಡಾರಿ ಅವರಿಗೆ ಸ್ಮರಣಿಕೆಯನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಿಯಾಸ್ ಕಡೆಯಿಂದ ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್ ಕೂಡ ಅವ್ರಿಗೆ ಹೋಗ್ತಾ ಇದೆ. ಅಂಡ್ ಇವತ್ತು ನಮ್ಮ ಸ್ಪಾನ್ಸರ್ ಆಗಿರುವಂತಹ ಗಿಫ್ಟಿಂಗ್ ಪಾರ್ಟ್ನರ್ ಬೈ ವಿತೌಟ್ ಟ್ರಾವೆಲ್ಸ್ ನ ಸುಧೀಂದ್ರ ವೆಂಕಟರಾವ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ವರ್ಷದಲ್ಲಿ 3-4 ತಿಂಗಳು US ಅಲ್ಲಿ ಇರ್ತೀನಿ. ನನ್ನ ಫ್ಯಾಮಿಲಿ ಅಲ್ಲೇ ಇರೋದು. ಸೊ ನಾನು ಹೋದಾಗೆಲ್ಲ ಅಲ್ಲಿನ ಕನ್ನಡ ಸಂಘದವರು ಯಾವುದಾದ್ರೂ ಒಂದು ಫೆಸ್ಟಿವಲ್ಗೆ ಅಥವಾ ಕನ್ನಡ ರಾಜ್ಯೋತ್ಸವಕ್ಕೆ ಕರೀತಾ ಇರ್ತಾರೆ. ತುಂಬ ಖುಷಿಯಾಗೋದು ಏನಂದರೆ ಅಲ್ಲಿನ ಮಕ್ಕಳಿಗೆ ಕನ್ನಡ ಸಂಸ್ಕೃತಿ ಹೇಳ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇಲ್ಲಿಯವ್ರಿಗಿಂತ ಜಾಸ್ತಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ನಾವು ಇಲ್ಲಿಂದ ಯಾಕಂದರೆ ನಾನು ಮೀಟ್ ಮಾಡಿದಾಗೆಲ್ಲ ಕನ್ನಡ ಸಿನಿಮಾಗಳು ಜಾಸ್ತಿ ನೋಡೋಕ್ಕೆ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಲ್ಲಿರೋರಿಗೆ ಕನ್ನಡ ಸಿನಿಮಾ ನೋಡೋಕ್ಕೆ ಆ್ಯಂಡ್ ಅಲ್ಲಿನ ಮಕ್ಕಳಿಗೆ ಕನ್ನಡ ಸಿನಿಮಾ ನೋಡೋದನ್ನ ಅಭ್ಯಾಸ ಮಾಡಿಸೋದಕ್ಕೆ. ಬಿಕಾಸ್ ನಾವು ಚಿಕ್ಕವರಿದ್ದಾಗ ಒಂದೇ ಚಾನೆಲ್ ಬರ್ತಾ ಇದ್ದಿದ್ದು. ನಾವು ನಮ್ಮ ತಂದೆ ತಾಯಂದ್ರು ನೋಡ್ತಾ ಇದ್ರು ಸಿನಿಮಾ, ಅದನ್ನ ನಾವು ನೋಡ್ಕೊಂಡು ಬೆಳೆದ್ವಿ. ರಾಜ್ಕುಮಾರ್ ಅವ್ರ ಸಿನಿಮಾ ಇರ್ಬೋದು, ಶಂಕರ್ ನಾಗ್ ಅವ್ರ ಸಿನಿಮಾ ಇರ್ಬೋದು. ಸೊ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಸಿನಿಮಾಗಳಿಂದನೂ ಕಲಿಬೋದು. ಸೊ ಇಂಥ ಜೂರಿ ಮೆಂಬರ್ಸ್ ಸೆಲೆಕ್ಟ್ ಮಾಡಿರುವಂಥ ಸಿನಿಮಾಗಳು ಖಂಡಿತವಾಗ್ಲೂ ಆ ವ್ಯಾಲ್ಯೂಸ್ನ ಇಟ್ಟಿರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಆದರೆ, ಬಿಕಾಸ್ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಫಿಲ್ಮ್ ಮೇಕರ್ಸೇ ಇದ್ದಾರೆ ಇದರಲ್ಲಿ, ಒಂದು ಫೀಡ್ಬ್ಯಾಕ್ ಸೆಷನ್ ಥರ ಇಟ್ಕೊಂಡ್ರೆ, ಇಂಟ್ರಾಕ್ಟಿವ್ ಸೆಷನ್ ಇಟ್ಕೊಂಡ್ರೆ, ಸಿನಿಮಾ ನೋಡಿದ್ಮೇಲೆ ಒಂದು ವಿಡಿಯೋ ಕಾಲ್ ಮುಖಾಂತರ ಅಲ್ಲಿ ಸಿನಿಮಾ ನೋಡಿರೋ ಆಡಿಯನ್ಸ್ ಬಿಕಾಸ್ ಅವರ ಸೆನ್ಸಿಬಿಲಿಟೀಸ್ ಬೇರೆ ಇರುತ್ತೆ, ಅವರಿಗೆ ಇಷ್ಟ ಸಿನಿಮಾಗಳು ಬೇರೆ ಇರುತ್ತೆ. ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡಬೇಕು. ಸೊ ಆ ಒಂದು ಇಂಟ್ರಾಕ್ಟಿವ್ ಸೆಷನ್ ಏನಾದರೂ ನೀವು ಇಟ್ಟರೆ ಇನ್ನಷ್ಟು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಆಸ್ ಅ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೊ ಮಚ್. ಪ್ರಶಸ್ತಿ ನಿಮಗೆ ಸಿಗ್ತಾ ಇದೆ. ಯಾರಾಗಿರ್ಬೋದು ಈ ಬೆಸ್ಟ್ ಮೇಲ್ ಸಿಂಗರ್ ಅನ್ನೋದು ಕ್ಯೂರಿಯಾಸಿಟಿ. ಎಸ್, ಅತ್ಯುತ್ತಮ ಗಾಯಕ BB ಶ್ರೀನಿವಾಸ್ ಪ್ರಶಸ್ತಿ, ಚಲನಚಿತ್ರ 7 VM ಮಹಾಲಿಂಗಂ. ಕಂಗ್ರ್ಯಾಚುಲೇಷನ್ಸ್. ಚಲನಚಿತ್ರ 7 ಮನೆಯಿಂದ PB ಶ್ರೀನಿವಾಸ್ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ VM ಮಹಾಲಿಂಗಂ ಅವರು. ಅದರ ಜೊತೆಗೆ ನಮ್ಮ ಈ ಸ್ಪಾನ್ಸರ್ ಆಗಿರುವಂತಹ ಕಿಯಾಸ್ನ ಅಕ್ಷತಾ ಮಹೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ, ನಮ್ಮ ಜೊತೆ ಜಾಯಿನ್ ಆಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಗಿಫ್ಟಿಂಗ್ ಪಾರ್ಟ್ನರ್ ಕಿಯಾಸ್ನ ಅಕ್ಷತಾ ಮಹೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಪ್ರೀಮಿಯಂ ಕ್ವಾಲಿಟಿ ಅಂತ ಬ್ಯೂಟಿಫುಲ್ ಗಿಫ್ಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಆಲ್ವೇಸ್ ಚಾಯ್ಸಸ್ ಕಿಯಾಸ್ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್. 7 ಮನೆ ತಂಡದಿಂದ PB ಶ್ರೀನಿವಾಸ್ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ತನ್ನ ಮುಡಿಗೇರಿಸಿಕೊಳ್ತಾ ಇರುವಂತದ್ದು VM ಮಹಾಲಿಂಗಂ ಅವರು. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಜೋರಾದ ಚಪ್ಪಾಳೆ ಬರಬೇಕು. VM ಮಹಾಲಿಂಗ ಸರ್ ಹಾಡಲ್ಲಿ ಪ್ರಶಸ್ತಿ ವಿನ್ ಆದ್ರೂ ಆ ಹಾಡನ್ನು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ರಿಗೂ ನಮಸ್ತೆ. ಆಕ್ಚುಲಿ ನಮ್ಮ ಏಳುಮಲೆಗೆ ಸಿಗ್ನೇಚರ್ ಸಾಂಗ್ ಅದು, ಎಲ್ಲರೂ ಕೇಳಿರ್ತಾರೆ, ಆನುಮಲೆ ಜೇನುಮಲೆ ಅಂತ ಶುರುವಾಗಿದೆ. ಅಂದರೆ ಈ ಸಾಂಗ್ ಸ್ಪೆಷಲ್ ಏನಂದರೆ, ನಮ್ಮ ಸಿನಿಮಾ ತುಂಬ ಪ್ರಮೋಷನ್ ಮಾಡಿದ್ದು. ಇಂಟ್ರೋ ಬ್ಲಾಕಲ್ಲಿ ಇದ್ರದ್ದು ಸಾಂಗ್ ಶುರು ಆಗುತ್ತೆ. ಟೈಟಲ್ ಕಾರ್ಡ್ ಕೂಡ ಅಲ್ಲೇ ಬರೋದ್ರಿಂದ ಪ್ರತಿಯೊಬ್ಬರು ಇಂಟ್ರೋ ಬ್ಲಾಕಲ್ಲಿ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡ್ಕೊಳ್ಳೋರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕೂಡ ಅದೇ ವಿಡಿಯೋ ಅಲ್ಲಿ ಟೈಟಲ್ ಬರೋದ್ರಿಂದ. ಹಾಗೆ ಇಂಥ ಒಂದು ಅದ್ಭುತ ಸಾಂಗ್ನ ಕೊಟ್ಟಂಥ ಡಿ ಇಮಾನ್ ಸರ್ ಮತ್ತು ಅದ್ಭುತವಾಗಿ ಆಡಿದಂಥ ಮಹಾಲಿಂಗಂ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮಹಾಲಿಂಗಂ ಅವ್ರ ವಿಶೇಷ ನಾನು ಆ್ಯಕ್ಚುಲಿ ಹೇಳಿದ್ರೆ, ಅವ್ರು ಮೂಲತಃ ತಮಿಳವರು, ಕನ್ನಡದಲ್ಲೂ ಇಲ್ಲಿ ಕರ್ನಾಟಕದಲ್ಲೂ ಒಂದು 5 ವರ್ಷ ಇದ್ರು. ಅವರು ಫೋಕ್ ಸಿಂಗರ್ ಬೇಸ್ಡ್. ಅವರು ನಮ್ಮ ಸಿನಿಮಾಯಿಂದಲೇ ಫಸ್ಟ್ ಲಾಂಚ್ ಆಗಿತ್ತು ಸಿಂಗರ್ ಆಗಿ. ತಮಿಳಲ್ಲಿ, ತೆಲುಗಲ್ಲಿ, ಕನ್ನಡದಲ್ಲಿ 3ರಲ್ಲೂ ಅವ್ರು ಒಬ್ಬರೇ ಆಡಿತ್ತು. ತಮಿಳಲ್ಲೂ ಅವ್ರಿಗೆ ತುಂಬ ಅವಾರ್ಡ್ಗಳು ಬಂದಿದೆ. ಆ್ಯಕ್ಚುಲಿ ಕನ್ನಡದಲ್ಲಿ ಬರ್ತಾ ಇರುವಂಥ ಫಸ್ಟ್ ಅವಾರ್ಡ್ ಅವ್ರಿಗೆ. ಇದನ್ನು ಅವ್ರಿಗೆ ತಲುಪಿಸ್ತೀನಿ. ಅವ್ರು ತುಂಬ ಖುಷಿ ಪಡ್ತಾರೆ. ಅವ್ರು ಆ್ಯಕ್ಚುಲಿ ಹೇಳಿದ್ರು, ಸರ್ ನಂಗೆ ಬರೋದಕ್ಕೆ ಆಗ್ತಿಲ್ಲ, ಎಲ್ರಿಗೂ ಸಾರಿ ಹೇಳ್ಬಿಡಿ ಅಂತ. ಆಗ ಅವ್ರ ಪರವಾಗಿ ಸಾರಿ ಹೇಳ್ತಾ ಇದ್ದೀನಿ.
ಇದನ್ನ ಕೊಟ್ಟಂತ ತಂಡಕ್ಕೆ ಮತ್ತು ಆಯೋಜಕರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ತಂಡ ಪನೀಶ್ ರಾವ್, ಅಪರ್ಣಾ, ಶ್ರೀಕರ್ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಸ್, ಈಗ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ಅಕ್ಕ ಸಿರಿಗನ್ನಡ ಚಿತ್ರೋತ್ಸವ 26 ಅತ್ಯುತ್ತಮ ಸಂಗೀತ ಸಂಯೋಜಕ ರಾಜನ್ ನಾಗೇಂದ್ರ ಪ್ರಶಸ್ತಿ ಡಿ ಇಮನ್ ಏಳುಮಲೈ. ಕಂಗ್ರ್ಯಾಚುಲೇಷನ್ಸ್. ಏಳುಮಲೆ ಚಿತ್ರತಂಡ ಭಾರಿ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದೆ. ಅಲ್ಲೇ ಇರ್ಬೇಕಂತ ಮೇಲೆ ನೀವು. ಡಿ ಇಮ್ಮಾನ್ ಅವರು ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಸಿನಿಮಾ ತಂಡದಿಂದ. ಕಂಗ್ರ್ಯಾಚುಲೇಷನ್ಸ್. ಏಳುಮಲೆ ಚಿತ್ರತಂಡಕ್ಕೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಕಡೆ ತಿಳ್ಕೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಡಿ ಇಮ್ಮಾನ್ ಅವರ ಪರವಾಗಿ ಏನ್ ಹೇಳ್ತೀರಾ? ಯಾಕಂದ್ರೆ ನಿಮ್ಮ ತಂಡಕ್ಕೆ ಬಹಳಷ್ಟು ಪ್ರಶಸ್ತಿ ಸಿಗ್ತಾ ಇದೆ. ಇಡೀ ನಮ್ಮ ತಂಡ ಬರೋ ಉತ್ಸಾಹದಲ್ಲಿತ್ತು. ಸ್ವಲ್ಪ ಅವ್ರಿಗೆ ಲೇಟ್ ಆಗಿ ಇನ್ಫಾರ್ಮೇಶನ್ ಹೋಗೋದ್ರಿಂದ ಇಮ್ಮಾನ್ ಸರ್ದು ಶೂಟ್ ಇತ್ತು. ಅವರು ನೋಡಿರ್ತಾರೆ, ತಮಿಳಲ್ಲಿ ಒಂದು ರಿಯಾಲಿಟಿ ಶೋ ನಡೀತಿದೆ ಸಿಂಗರ್ಸ್ದು, ಅದರಲ್ಲಿ ಇದ್ರು. ಹಂಗೂ ಬಂದು ಹೋಗೋ ಥರನೇ ಪ್ಲಾನ್ ಮಾಡಿದ್ರು. ಬಟ್ ಇಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋ ಥರ ಅನ್ನೋದಕ್ಕೆ ಅವ್ರು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಅವರು ಕಾಂಟ್ರಿಬ್ಯೂಷನ್ ತುಂಬಾ ಸಿಂಪಾಗಿದೆ. ಆಸ್ ಎ ಡೈರೆಕ್ಟರ್ ಆಗಿರೋದ್ರಿಂದ ನಮಗೆ ಎಲ್ಲರ ಬಗ್ಗೆನೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಇಮಾನ್ ಸರ್ ಒಂದು ತಮಿಳಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಎಲ್ಲ ಹೀರೋಗಳಿಂದ ಹಿಡಿದು ಎಲ್ಲ ತರದ್ದು ಜಾನರ್ ಸಿನಿಮಾಗಳನ್ನು ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ತರದ್ದು ಹೊಸ ನಿರ್ದೇಶಕರು ಏನು ತಮಿಳಲ್ಲಿ ತೆಲುಗಲ್ಲಿ ಸಿನಿಮಾ ಮಾಡಬೇಕಾದ್ರೆ ಅವ್ರ ಮ್ಯೂಸಿಕ್ಗೆ ತುಂಬಾ ದೊಡ್ಡ ಡ್ರಮ್ ಕಾರ್ಡ್ ಆಗ್ತಿತ್ತು. ನಮ್ಮ ಸಿನಿಮಾದಲ್ಲೂ ಕೂಡ ಅದೇ ಡ್ರಮ್ ಕಾರ್ಡ್ ಆಯ್ತು. ಪ್ಲಸ್ ಏನಂದ್ರೆ ಇದು ಇಮಾನ್ ಸರ್ಗೆ ಕನ್ನಡದಲ್ಲಿ ಬರ್ತಾ ಇರುವಂತ ಮೊದಲನೇ ಅವಾರ್ಡು. ಹಾಗಾಗಿ ಇಡೀ ಅಕ್ಕ ತಂಡಕ್ಕೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಇರಲಿ. ನಮ್ಮ ತಂಡದಿಂದ ನಾನು ಬಂದಿರೋ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪಾನ್ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮುಂದೆ ಶಂಕರ್ ನಾಗ್ ಸಿನಿಗನ್ನಡ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಯಾರಿಗೆ ಹೋಗ್ತಾ ಇರಬಹುದು ಅನ್ನುವಂತ ಕ್ಯೂರಿಯಾಸಿಟಿ. ಎಸ್, ಇದನ್ನ ಅನೌನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವದ ಸಂಘಟಕರಾಗಿರುವಂತಹ ಗೌರಿ ಶಕ್ಕಿ ಸರ್. ದಯವಿಟ್ಟು ಬೆಸ್ಟ್ ಡೈರೆಕ್ಟರ್ ಯಾರಿಗೆ ಹೋಗ್ತಾ ಇದೆ ಈ ಅವಾರ್ಡ್ ಅನ್ನೋದನ್ನ ಅನೌನ್ಸ್ ಮಾಡಬೇಕು. ಅಕ್ಕ ಸಿನಿಗನ್ನಡ ಚಲನಚಿತ್ರೋತ್ಸವ 2026 ಅತ್ಯುತ್ತಮ ನಿರ್ದೇಶಕ ಶಂಕರನಾಗ್ ಪ್ರಶಸ್ತಿ ಬನ್ನಿ ಏಳುಮಲೆ ಪುನೀತ್ ರಂಗಸ್ವಾಮಿ. ಕಂಗ್ರ್ಯಾಚುಲೇಷನ್. ಈಗ ಅವ್ರ ಪ್ರಶಸ್ತಿ ಅವರೇ ತಗೊಳ್ಳೋದಕ್ಕೆ ಬರ್ತಿದ್ದಾರೆ, ಅದು ಖುಷಿ. ಜೋರಾದ ಚಪ್ಪಾಳೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್ ಪುನೀತ್ ರಂಗಸ್ವಾಮಿ. ಅದರ ಜೊತೆಗೆ ನಮ್ಮ ಸ್ಪಾನ್ಸರ್ ಆಗಿರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ ಕಡೆಯಿಂದ ವಿಜೇತ ಅವರು ವೇದಿಕೆ ಮೇಲೆ ಬರಬೇಕು, ಅಥವಾ ಪ್ರಶಸ್ತಿ ಅವರು ಬಂದಿದೆ, ದಯವಿಟ್ಟು ವೇದಿಕೆ ಬರಬೇಕು. ಮೈಸೂರು ಸ್ಯಾಂಡಲ್ ಸೋಪ್ ಅದರಿಂದ ಪುಟ್ಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ತೀವಿ. ದಯವಿಟ್ಟು ಪುಟ್ಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು. ಎಸ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಮತ್ತೊಮ್ಮೆ ಏಳುಮಲೆ ಚಿತ್ರತಂಡ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಪುನೀತ್ ರಂಗಸ್ವಾಮಿ. ಕಂಗ್ರ್ಯಾಚುಲೇಷನ್ಸ್. ಶಂಕರ್ ನಾಗ್ ಸಿನಿಗನ್ನಡ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ವೃದ್ಧಾಗ್ತಾ ಇದೆ. ಎಸ್, ಈಗ ನೀವೇ ಹೇಳ್ಬೇಕು ಸರ್. ಥ್ಯಾಂಕ್ ಯು. ಆಕ್ಚುಲಿ ಇದು ತಗೊಳೋದಕ್ಕೆ ತುಂಬಾ ಭಾರ ಅನಿಸ್ತಿದೆ. ಏನಕ್ಕೆ ಇದು ನನಗೆ ವೈಯಕ್ತಿಕವಾಗಿ ಬಂದಿರೋದು. ಫಸ್ಟ್ ಆಫ್ ಆಲ್ ಎಲ್ಲ ಆಯೋಜಕರಿಗೆ ಥ್ಯಾಂಕ್ ಯು. ಯಾಕೆಂದರೆ ಶೇಷಾದ್ರಿ ಸರ್ ಇದ್ದಾರೆ, ಗೌರಿ ಶಕ್ಕಿ ಸರ್ ಇದ್ದಾರೆ. ನನಗೆ ವಿಶೇಷ ಅನ್ನಿಸ್ತಾ ಇರೋದು ಏನಂದರೆ, ಶೇಷಾದ್ರಿ ಸರ್ದು ಸೀರಿಯಲ್ಗಳಾಗಲಿ ಸಿನಿಮಾಗಳಾಗಲಿ ನೋಡಿ ಬೆಳೆದವ್ರು ನಾವು. ಮುನ್ನುಡಿ ಚಿತ್ರದಿಂದ ನಮ್ಮ ಮಲೆಗಳಲ್ಲಿ ಮದುಮಗಳು ಮೂಕಜ್ಜಿಯ ಕನಸುಗಳು ಅಲ್ಲಿವರೆಗೂ ಸರ್ದು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದು. ಬಟ್ ಒಂದೇ ಬೇಸರ ಏನಂದರೆ,
ಆ ಸಿನಿಮಾನ ನನ್ಗೆ ಮಾಡಕ್ಕೆ ಬರಲ್ಲ, ಆ ಥರ ಸಿನಿಮಾಗಳನ್ನ ಮಾಡೋರು ಇವ್ರು. ನಮ್ಗೆ ಇದನ್ನ ಮಾಡಕ್ ಬರಲ್ವಲ್ಲ ಅಂತಾನೆ ಬೇಜಾರು ನನಗೆ. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದು ಅವರು. ಜೂರಿ ಆಗಿರುವಂಥ ಆಯೋಜಕರಾಗಿರುವಂಥ ಇದನ್ನ ಪಡ್ಕೊಂಡಿದ್ದು ನನಗೆ ಖುಷಿ ಆಗುತ್ತೆ. ಇನ್ನು ಗೌರಿ ಶೆಟ್ಟಿ ಸರ್ದು ನ್ಯೂಸ್ ಚಾನಲಿಂದ ಹಿಡಿದು ಈಗಿನ ಯೂಟ್ಯೂಬ್ ಚಾನಲ್ವರೆಗೂ ಅವರಿಂದ ತುಂಬ ವಿಷಯಗಳು ತಗೋತೀನಿ. ಆ್ಯಕ್ಚುಲಿ ಅವರು ಕೊಡೋ ಹಿಸ್ಟ್ರಿ ಇನ್ಫಾರ್ಮೇಶನ್ ಅದರಿಂದೆಲ್ಲ ಕದ್ದು ಕಥೆಗಳು ಮಾಡ್ತೀನಿ ನಾನು. ಹಾಗೆ ಈ ಥರದವ್ರ ಜೊತೆಲಿ ಇದ್ದು ಇದನ್ನ ತಗೊಳೋದಕ್ಕೆ ಖುಷಿ ಆಗ್ತಿದೆ. ಸೆಪ್ಟೆಂಬರ್ 5 ನಮ್ಮ ಸಿನಿಮಾ ಬಂದು 1 ವರ್ಷ ಆಗಿದೆ. ಈ 1 ವರ್ಷ ಪೂರ್ತಿ ನಾನು ಮಾಡಿರೋದೇನಂದ್ರೆ ಅವಾರ್ಡ್ಗಳು ತಗೊಳ್ಳೋದೆ. ಪ್ರತಿ ಅವಾರ್ಡ್ ಫಂಕ್ಷನ್ಗಳಲ್ಲೂ ನಮ್ಮ ಸಿನಿಮಾಗೆ 3 ರಿಂದ 4 ಅವಾರ್ಡ್ ಮೀಸಲಿರುತ್ತೆ. ಅದ್ರಲ್ಲಿ ವೈಯಕ್ತಿಕವಾಗಿ ನನಗೊಂದು ಮೀಸಲಿದ್ದೇ ಇರುತ್ತೆ. ಇದು ಎಲ್ಲರೂ ಕನ್ನಡಿಗರು ಕೊಟ್ಟಿರುವಂತ ಒಂದು ಆಶೀರ್ವಾದ, ಜೊತೆಗೆ ಅಮೆರಿಕ ಕನ್ನಡಿಗರು ಕೊಟ್ಟಿರುವಂತ ಆಶೀರ್ವಾದನೂ ಕೂಡ ಹೌದು. ಯಾಕೆಂದ್ರೆ ನಮ್ಮ ಸಿನಿಮಾ ಕರ್ನಾಟಕದ ಜೊತೆಗೆ ಅಮೆರಿಕದಲ್ಲೂ ಕೂಡ ರಿಲೀಸ್ ಆಯಿತು. ನಮ್ಮ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ರು ಅಟ್ಲಾಂಟಾ ನಾಗೇಂದ್ರ ಅಂತ, ಅವರು ಅಮೆರಿಕದಲ್ಲೇ ಇರೋದವರು. ಅವರು ಕನ್ನಡದ ಮೇಲೆ ಹೆಂಗೆ ಅಂದ್ರೆ ಎಲ್ಲ ಅಮೆರಿಕ ಕನ್ನಡಿಗರು ಇರೋ ಪ್ರೀತಿ ಎಷ್ಟು ಅಂದ್ರೆ ಅದ್ರಲ್ಲಿ ನಮ್ಮ ನಿರ್ಮಾಪಕರೇ ಉದಾಹರಣೆ. ಅವರು ಯಾವ ಭಾಷೆಯಲ್ಲಿ ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಆದ್ರೆ ಬಂದು ಕನ್ನಡದಲ್ಲೇ ಅವರು 3ನೇ ಸಿನಿಮಾ ಇದು ಮಾಡ್ತಾ ಇರೋದು. ಪ್ರತಿ ಬಾರಿನೂ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಬಂದಿದ್ದಾರೆ. ಹಾಗೆ ಅವ್ರ ಪರವಾಗಿ ಇಡೀ ತಂಡಕ್ಕೆ ಧನ್ಯವಾದ ಕೇಳ್ತೀನಿ. ಮತ್ತೆ ನನಗೆ ಅವಕಾಶ ಕೊಟ್ಟಂತ ತರುಣ್ ಸುಧೀರ್ ಸರ್ ಇರ್ಬೋದು, ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೀನಿ. ಒಂದು ಅಂದ್ರೆ ನನ್ಗೆ ತುಂಬಾ ಅವಾರ್ಡ್ಗಳು ಬಂದಿದೆ. ಇದು ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನೋ ತರದೊಂದು ಫೀಲ್ ನನಗೆ. ಏನಕ್ಕೆ ಅಂದ್ರೆ ಅಮೆರಿಕಾದಲ್ಲಿರುವಂತ ಕನ್ನಡಿಗರು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಪಡ್ಕೊಂಡ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದು ಅನ್ನೋದು ನನಗೊಂದು ಖುಷಿ ತಂದಿದೆ. ಹಾಗೆ ಇಡೀ ಆಯೋಜಕರು ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗಿ ನಮ್ಮಂತ ಹೊಸಬ್ರಿಗೆ ಪ್ರೋತ್ಸಾಹ ನೀಡಲಿ ಅನ್ನೋದು ಒಂದು ಆಸೆ. ಜೊತೆಗೆ ಇಡೀ ಈ ಫಂಕ್ಷನ್ಗೆ ಅಮ್ಮ ಜೈಮಾಲಮ್ಮ ಬಂದಿದ್ದಾರೆ. ಅವರಿಂದ ತುಂಬಾ ಸಿನಿಮಾ ಇಂಡಸ್ಟ್ರಿಗೆ ಸರ್ವಿಸ್ ಆಗಿದೆ. ಜೊತೆಗೆ ನಮ್ಮಂತ ಹೊಸಬ್ರಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಆ ಥರದವ್ರ ಒಂದು ಲೀಡರ್ಶಿಪ್ ಅಲ್ಲಿ ಇವತ್ತು ಇಂಡಸ್ಟ್ರಿ ಹೋಗ್ತಿದೆ. ಹಾಗೆ ಇನ್ನೂ ಉತ್ತಮವಾದ ಸಿನಿಮಾಗಳು ಈಗಾಗಲೇ ನಮ್ಮಲ್ಲಿ ಪ್ರೂವ್ ಮಾಡ್ಕೊಂಡು ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕ್ವಾಲಿಟಿ ಇರುವಂತ ಮೊನ್ನೆ ಟಾಕ್ಸಿಕ್ ಅಂತ ಸಿನಿಮಾ ರಿಲೀಸ್ ಆಗಿದೆ. ಹಾಗೆ ಆ ಥರದ್ದು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಪ್ರಯತ್ನ ನಾನು ಸರ್ನ ಈ ಥರದ ಆಶೀರ್ವಾದ ತಗೊಂಡಿರುವಂತ ತುಂಬಾ ಜನ ನಾವು ಪ್ರಯತ್ನ ಪಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ಉಗೇ ಮದಪ್ಪ. ಥ್ಯಾಂಕ್ ಯು ಸೋ ಮಚ್ ಪುನೀತ್ ರಂಗಸ್ವಾಮಿ. ಕಂಗ್ರಾಚುಲೇಷನ್. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ ಇಂದ ಬಂದಿರುವಂತಹ ಪುಟ್ಟಸ್ವಾಮಿ ಸರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಯಾರಿಗೆ ಬಂದಿರಬಹುದು ಅನ್ನುವಂಥದ್ದು ನಮ್ಮ ಜೊತೆಗೂಡಿದ್ದಾರೆ ಯಮುನಾ ಮೇಡಮ್. ಈಗ ಹೇಳೋಣ, ಯಾರು ಬಿ ಸರೋಜಾ ದೇವಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ? ಎನಿ ಗೆಸಸ್? ಅತ್ಯುತ್ತಮ ನಟಿ ಬಿ ಸರೋಜಾದೇವಿ ಪ್ರಶಸ್ತಿ ಶಿಲ್ಪಾ ಮಂಜುನಾಥ್. ಚಲನಚಿತ್ರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಕಂಗ್ರಾಚುಲೇಷನ್ಸ್. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ತಂಡದಿಂದ ಶಿಲ್ಪಾ ಮಂಜುನಾಥ್. ಅದರ ಜೊತೆಗೆ ನಮ್ಮ ಸ್ಪಾನ್ಸರ್ ಆಗಿರುವಂತಹ ವೈಟ್ಸ್ ಎಸ್ಟೇಟ್ ನ ಅಶ್ವಿನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ ವೈಟ್ಸ್ ಎಸ್ಟೇಟ್ ನ ಅಶ್ವಿನ್ ಅವರು ವೇದಿಕೆ ಮೇಲೆ ಬರಬೇಕು. ಅಂಡ್ ಕಂಗ್ರಾಚುಲೇಷನ್ಸ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ತಂಡದಿಂದ ಬೆಸ್ಟ್ ನಟಿ ಬಿ ಸರೋಜಾ ದೇವಿ ಅವರ ಹೆಸರಿನ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ ಶಿಲ್ಪಾ ಮಂಜುನಾಥ್ ಸರ್. ಅವರ ಪರವಾಗಿ ನೀವೇ ಒಂದೆರಡು ಮಾತುಗಳನ್ನಾಡಿ. ಇದನ್ನು ಖಂಡಿತ ಅವ್ರಿಗೆ ತಲುಪಿಸ್ತೀನಿ. ಬಟ್ ಇದು ಶಿ ಇಸ್ ವೆಲ್ ಡಿಸರ್ವ್ಡ್ ದಿಸ್ ಅವಾರ್ಡ್. ಅಂದ್ರೆ ಬಹಳನೇ ಪಾತ್ರನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದವರು ಅವರು. ಸೊ ಶಿ ಡಿಸರ್ವ್ಸ್ ಇಟ್. ಮೂವಿಗೆ ತಕ್ಕಂಗೆ ಹೇಳ್ತಿದ್ದಾರೆ, ಅವ್ರ ವಸ್ತುಗೆ ಅವರೇ ಜವಾಬ್ದಾರರು ಅಲ್ವಾ? ನಿಜ. ಬಟ್ ಕಂಗ್ರಾಚುಲೇಷನ್ಸ್ ತಂಡಕ್ಕೆ. ಅದಲ್ಲಿ ಕೊಡ್ತಾರೆ. ಅಕ್ಕ ಶ್ರೀ ಕನ್ನಡ ಚಲನಚಿತ್ರೋತ್ಸವ 2026 ಅತ್ಯುತ್ತಮ ನಟ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ದಿಲೀಪ್ ರಾಜ್. ಚಲನಚಿತ್ರ ನಿಮ್ಮ ವಸ್ತುವಿಗೆ ನೀವೇ ಜವಾಬ್ದಾರ. ಎಸ್, ಅವರ ಪರವಾಗಿ ಅವರ ಧರ್ಮಪತ್ನಿ ಶ್ರೀ ವಿದ್ಯುತ್ ಮೇಡಮ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನ್ಯೂಸ್ ಫಸ್ಟ್ ನ ಮುಖ್ಯ ಸಂಪಾದಕರಾಗಿರುವಂತಹ ಮಾರುತಿ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಇವತ್ತು ಅವ್ರು ನಮ್ಮ ಜೊತೆಗೆ ಇಲ್ಲ, ಆದರೆ ಅವರ ನೆನಪುಗಳು, ಅವರ ಸಂಭ್ರಮ, ಅವರು ಸಿನಿಮಾಕ್ಕಾಗಿ ಕೊಟ್ಟಿರುವಂಥದ್ದು, ಅವರು ಕಿರುತೆರೆಗೆ ಹಿರಿತೆರೆಗೆ ಕೊಟ್ಟಿರುವಂತಹ ಆ ಒಂದು ಸೇವೆಯಿಂದ ಇವತ್ತು ಆ ಪ್ರಶಸ್ತಿ ದಿಲೀಪ್ ರಾಜ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಅವರ ಮುಡಿಗೇರಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾ ಮೇಡಮ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. First of all, thank you very much. Thanks for the entire team. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಅವನು, ಆ್ಯಂಡ್ ಆ ಪ್ರೋಸೆಸ್ ಕೂಡ ತುಂಬ ಎಂಜಾಯ್ ಮಾಡಿದ್ದ. ಬಿಕಾಸ್ ಅವರು ಕೇಶವ್ ಸರ್ ಮತ್ತು ಹರ್ಷ ಸರ್ ಅವ್ರು ಮಾಡಿದ ರೀತಿ, ಅಂದರೆ ಶೂಟ್ ಪ್ರಾಸೆಸ್ಸು ಎಲ್ಲ ತುಂಬ ಎಂಜಾಯ್ ಮಾಡಿದವನು. ಆ್ಯಂಡ್ ತುಂಬ ಡಿಸ್ಕಷನ್ಸ್ ಆಗ್ತಿತ್ತು ಅವನ ಮಧ್ಯೆ ಈ ಫಿಲಿಮ್ ಬಗ್ಗೆ. ಬಿಕಾಸ್ ನಾವು ಪ್ರೊಡಕ್ಷನಲ್ಲಿ ಇದ್ದಿದ್ದರಿಂದ ಹೇಗೆಲ್ಲ ಮಾಡಬಹುದು ಅನ್ನೋ ಥರದಲ್ಲಿ. ಸೊ ಐ ಥ್ಯಾಂಕ್ ದಿ ಎಂಟೈರ್ ಟೀಮ್ ಆ್ಯಂಡ್ ದ co-stars. Thank you very much. And I thank the jury for considering him in this category. Thank you. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಮ್ಯಾಮ್. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ನೀಡ್ತಾ ಇರುವಂತಹ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ನಿಜವಾಗ್ಲೂ ಅವ್ರು ಇರ್ತಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು, ಆದ್ರೆ ಅವ್ರು ಈಗಲೂ ಖುಷಿ ಪಡ್ತಾರೆ ಆ ಪ್ರಶಸ್ತಿಯನ್ನ ನಾನು ಪಡ್ಕೊಂಡಿದ್ದೇನೆ ಅನ್ನೋದು. ಯಾಕಂದ್ರೆ ಅವರು ನಮ್ಮ ಜೊತೆನೇ ಇದ್ದಾರೆ. ಯಾಕಂದ್ರೆ ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ, ಅವರ ನೆನಪುಗಳು, ಅವರ ಕಲಾ ಸೇವೆ, ಅವರ ಸೇವೆಯಿಂದ ಅವರು ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಮುಂದೆ ನಮ್ಮ ಕಾರ್ಯಕ್ರಮ. ಹಾಗಾಗಿ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು. ಜೋಗಿ ಸರ್ ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಜಯಮಾಲಾ ಮ್ಯಾಮ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಅಕ್ಕ ಸಿರಿಗನ್ನಡ ಚಲನಚಿತ್ರೋತ್ಸವದ ನಿರ್ದೇಶಕರಾಗಿರುವಂತಹ ಪಿ ಶೇಷಾದ್ರಿ ಸರ್, ಹಾಗೂ ನಮ್ಮ ಆರ್ಗನೈಸರ್ಸ್ ಆಗಿರುವಂತಹ ಗೌರಿ ಶಕ್ಕಿ ಸರ್ ಹಾಗೂ ದೇವೇಂದ್ರ ಬಡಿಗೇರ್ ಸರ್, ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಎಸ್, ಈಗ ಟಾಪ್ 4 ಯಾರು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಒಬ್ಬೊಬ್ಬರೇ. ಈಗ ಮುಖ್ಯವಾಗಿ ಅದು ತೀರ್ಪುಗಾರರ ಮೆಚ್ಚುಗೆಯ ಸಿನಿಮಾ ಅಂದ್ರೆ ಯಾವ್ದಿರಬಹುದು ಅದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಪಿ ಶೇಷಾದ್ರಿ ಸರ್. ತೀರ್ಪುಗಾರರ ವಿಶೇಷ ಪುರಸ್ಕಾರ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಕಂಗ್ರ್ಯಾಚುಲೇಷನ್ಸ್. ಇಡೀ ತಂಡಕ್ಕೆ ಅಭಿನಂದನೆಗಳು. ದಯವಿಟ್ಟು ತಂಡದ ಎಲ್ಲ ಸದಸ್ಯರು ಬನ್ನಿ ವೇದಿಕೆಗೆ. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತೀರ್ಪುಗಾರ ಇಷ್ಟ ಆಗಿರುವಂತಹ ಸಿನಿಮಾ, ಹಾಗಾಗಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತಂಡ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಗಣ್ಯರು ಕೂಡ ಈ ಒಂದು ಪ್ರಶಸ್ತಿಯನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಸ್, ಸರ್ ಗೌರಿ ಸರ್ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಕಿಯಾಸ್ ಮತ್ತು ಬೈ ವಿತೌಟ್ ಟ್ರಾವೆಲ್ ಈ ಗಿಫ್ಟಿಂಗ್ ಪಾರ್ಟ್ನರ್ ಇಂದ ಬ್ಯೂಟಿಫುಲ್ ಸ್ಪಾನ್ಸರ್ ಗಿಫ್ಟ್ ಕೂಡ ಈ ತಂಡ ಪಡ್ಕೊಳ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ತಂಡ. ಮುಂದೆ ಥ್ಯಾಂಕ್ ಯು ಸೋ ಮಚ್. ಮುಂದೆ 3ನೇ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇರುವಂತದ್ದು ಯಾರು ಅನ್ನೋದನ್ನ ಅನೌನ್ಸ್ ಮಾಡೋದು ಜೋಗಿ ಸರ್ ಇದನ್ನ ಅನೌನ್ಸ್ ಮಾಡ್ತಾರೆ. ಅಂಡ್ ಅದಕ್ಕಿಂತ ಮುಖ್ಯವಾಗಿ ದಿನೇಶ್ ಗುರೂಜಿ ಗೋಲ್ಡ್ ಟ್ರೀ ಅಸ್ಟ್ರೋ ಇಂದ ದಿನೇಶ್ ಗುರೂಜಿ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ಟ್ರೀ ಅಸ್ಟ್ರೋ ಕಡೆಯಿಂದ ಇವತ್ತು ಈ ಒಂದು 3ನೇ ಪ್ರಶಸ್ತಿ ಅನೌನ್ಸ್ ಮಾಡುವಂತ ಟೈಮಲ್ಲಿ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಿನೇಶ್ ಗುರೂಜಿ ಸರ್. ಈಗ 3ನೇ ಅತ್ಯುತ್ತಮ ಚಲನಚಿತ್ರ ಯಾವ್ದಿರಬಹುದು? ಜೋಗಿ ಸರ್ ಇದನ್ನು ಅನೌನ್ಸ್ ಮಾಡ್ತಾರೆ. ತೃತೀಯ ಅತ್ಯುತ್ತಮ ಚಿತ್ರ ಪಿದಾಯಿ, ತುಳು ಚಿತ್ರ. ಕಂಗ್ರ್ಯಾಚುಲೇಷನ್ಸ್. ತುಳು ಚಿತ್ರ ಪಿದಾಯಿ 3ನೇ ಬಹುಮಾನವನ್ನ ಪಡ್ಕೊಳ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎಲ್ಲಾ ಚಿತ್ರತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಪಿಕ್ಚರ್
ಎಸ್, ಈ ತಂಡ ಪಡ್ಕೊಳ್ತಾ ಇರುವಂತದ್ದು 25,000 ರೂಪಾಯಿ ಕ್ಯಾಶ್ ಪ್ರೈಸ್. ಈ ಕ್ಯಾಶ್ ಪ್ರೈಸ್ ಅನ್ನ ಸ್ಪಾನ್ಸರ್ ಮಾಡ್ತಾ ಇರುವಂತದ್ದು ಗೋಲ್ಡ್ ಟ್ರೀ ಅಸ್ಟ್ರೋದ ದಿನೇಶ್ ಗುರೂಜಿ ಅವರು. ಎಸ್, ಕಂಗ್ರ್ಯಾಚುಲೇಷನ್ಸ್ ಟೀಮ್. ಈ 25,000 ರೂಪಾಯಿಯನ್ನ ಸ್ಪಾನ್ಸರ್ ಮಾಡ್ತಾ ಇರುವಂತದ್ದು ದಿನೇಶ್ ಗುರೂಜಿ ಅವರು ಗೋಲ್ಡ್ ಟ್ರೀ ಅಸ್ಟ್ರೋ ಅವರ ಕಡೆಯಿಂದ. ಅಂಡ್ ಪಿದಾಯಿ ತುಳು ಚಲನಚಿತ್ರ ತೃತೀಯ ಬಹುಮಾನವನ್ನ ಪಡ್ಕೊಂಡಿದೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್. ಸರ್ ಶೇಷಾದ್ರಿ ಸರ್ ಆಯ್ತು ಕೊಡಿ. ಅಂಡ್ ದಿನೇಶ್ ಗುರೂಜಿ ಸರ್ಗೂ ಕೂಡ ಸ್ಮರಣಿಕೆಯನ್ನ ನೀಡಿ ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಿ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ರೀ ಸರ್. ಮೇಡಮ್ ಒಂದು ನಿಮಿಷ ಆಯ್ತು, ರೆಡಿ ಸರ್. ಇಲ್ಲಿ ನೋಡಿ ಸರ್. ಬೇರೆ ಕೊಡಿ, ಪೇಪರ್ ಕೊಡಿ. ಪೇಪರಲ್ಲಿ ಕೊಡ್ಬೇಕಂತ ಅಲ್ಲ, ಇದೆ ಪೇಪರ್ ಅವ್ರ ಆಫೀಸಲ್ಲಿ ಇಟ್ಕೋತಾರೆ ಅದನ್ನು. ಪೂರ್ತಿ ಮಿಸ್ಟೇಕ್ ಇದೆ. ನೆಕ್ಸ್ಟ್ ನಾವೇನೋ ಪ್ರೇಮಿ ದ್ವಿತೀಯ ಅತ್ಯುತ್ತಮ ಚಿತ್ರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಿತ್ರ 2ನೇ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಜೊತೆಗೆ 50,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೂಡ ಪಡಿತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಕಿಯಾಸ್ ಹಾಗೂ ಬೈ ವಿತೌಟ್ ಟ್ರಾವೆಲ್ ಗಿಫ್ಟಿಂಗ್ ಪಾರ್ಟ್ನರ್ ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್ ಅನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. 50,000 ರೂಪೀಸ್ ಕ್ಯಾಶ್ ಪ್ರೈಸ್ ಜೊತೆಗೆ ದ್ವಿತೀಯ ಪ್ಲೇಸ್ ಅನ್ನು ಪಡ್ಕೊಂಡಿದ್ದಾರೆ ಈ ಟಾಪ್ 10 ಅಲ್ಲಿ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ 50,000 ರೂಪಾಯಿಗೆ ನೀವೇ ಜವಾಬ್ದಾರರು. ಎಸ್, ಈಗ ಪ್ರಥಮ ಬಹುಮಾನ ಮೊದಲ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ ಅನೌನ್ಸ್ ಮಾಡುವಂತಹ ಟೈಮ್ ಯಾರಿರ್ಬಹುದು? ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3. ಬೇಡ, ಅವ್ರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮ ಅತ್ಯುತ್ತಮ ಚಿತ್ರ ಎಸಿ ಜಾಸ್ತಿ ಆಗ್ಬಿಟ್ಟು ಗೆಸ್ ಅದೇ ರೀ 7 ಮಲೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಮೆಂಬರ್ಸ್ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅಟ್ಲಾನ್ ಹೋಪರ್ಸ್ ನ ಪ್ರತಿನಿಧಿ ಆಗಿರುವಂತಹ ಪಲ್ಲವಿ ಮೇಡಮ್ ತಾವು ಕೂಡ ಜಾಯ್ನ್ ಆಗ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲಾಸ್ ಹೋಪರ್ಸ್ ನ ಪಲ್ಲವಿ ಮೇಡಮ್ ತಾವು ಕೂಡ ವೇದಿಕೆಗೆ ಬರಬೇಕು. ಎಸ್, 7 ಮಲೆ ಅವರು ಇವತ್ತು ಲಾರಿಲಿ ಹೋಗ್ಬೇಕನ್ಸುತ್ತೆ ಎಲ್ಲ ಪ್ರಶಸ್ತಿ ಅವರು. ಕರೆಕ್ಟ್ ಅಲ್ವಾ? ಎಸ್, ಕಂಗ್ರ್ಯಾಚುಲೇಷನ್ಸ್ ಟೀಮು. 1 ಲಕ್ಷ ರೂಪಾಯಿ ನಗದು ಬಹುಮಾನ ಜೊತೆಗೆ ಪ್ರಥಮ ಅನ್ನುವಂತಹ ಆ ಒಂದು ಪುರಸ್ಕಾರವನ್ನ ಪಡಿತಾ ಇರುವಂತದ್ದು. ಕಂಗ್ರ್ಯಾಚುಲೇಷನ್ಸ್. 1 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಪುನೀತ ಅವರೊಬ್ಬರು ಇಟ್ಕೊಳ್ಳೋಕ್ಕಾಗಲ್ಲ ಎಲ್ಲನೂ. ಪುನೀತ ಕಂಗ್ರ್ಯಾಚುಲೇಷನ್ಸ್. 1 ಲಕ್ಷ ರೂಪಾಯಿ ಬಹುಮಾನ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಗೆಲ್ರಿಗೂ ಈ ಪ್ರಶಸ್ತಿಯನ್ನ ಪಡೆದುಕೊಂಡಂತವರು 51 ಜನ ಕಂಟೆಸ್ಟೆಂಟ್, 10 ಜನ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದಂಥವರು ಮತ್ತು 3 ಪ್ರಥಮ ದ್ವಿತೀಯ
ವ್ಯಕ್ತಿಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು, ವಿಶೇಷ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಎಲ್ಲ ಪ್ರಶಸ್ತಿ ವಿಜೇತರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇದಾಗಿ ಗೌರೀಶ್ ಹಕ್ಕಿ ಅವರಿಗೂ, ದೇವೇಂದ್ರ ಬಡಿಗೇರ್ ಅವರಿಗೂ, ಹಾಗೆ ಅಮೇರಿಕದ ಅಕ್ಕ ಸಮ್ಮೇಳನದಲ್ಲಿ ಅವರ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 25 ವರ್ಷದ ಸವಿ ನೆನಪಿಗೆ ಕನ್ನಡಿಗರ ಜವಾಬ್ದಾರಿಯೂ ಒಂದಿದೆ ಅಂತ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಿಗಾಗಿ ಕನ್ನಡ ಚಿತ್ರಗಳನ್ನು ಆಯ್ಕೆ ಮಾಡಿರುವಂಥದ್ದಿದೆಯಲ್ಲ, ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಅಕ್ಕ ಸಮ್ಮೇಳನ ಅಂತಂದಾಗ ಆ ಲಾಂಛನ ನನಗೆ ನೆನಪಿಗೆ ಬರುತ್ತೆ. ಆ ಲಾಂಛನವನ್ನ ನೀವು ನೋಡಿದ್ರೆ ಅಲ್ಲಿ ಅಕ್ಕ ಸಮ್ಮೇಳನ ಅನ್ನೋದು, ಅಕ್ಕ ಅನ್ನೋದು ಏನು ಕಾಣಲ್ಲ. ಆದ್ರೆ ಅಲ್ಲಿ ಕಾಣುವಂಥದ್ದು ಒಂದು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಆ ಸಾಲು ನನಗೆ ಮೈ ರೋಮಾಂಚನ ಆಗುತ್ತೆ. ಕೆ.ವಿ. ಪುಟ್ಟಪ್ಪನವರ ಆ ಸಾಹಿತ್ಯದ ಸಾಲು, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆ ಹಾಡು ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಹೀಗೆ ನೆನಪಾದಾಗ ನನಗೆ ಈ ಒಂದು ಭಾವನೆ ಮೂಡುತ್ತೆ, ಒಂದು ನಂಬಿಕೆ ಮತ್ತು ಆ ದನಿಯಲ್ಲಿ ಒಂದು ಹೃದಯದ ದನಿ ನಮಗೆ ಕಾಣಿಸುತ್ತೆ. ಇದು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಕನ್ನಡಿಗರಿರಲಿ, ಯಾವುದೇ ಸ್ಥಾನದಲ್ಲೇ ಇರಲಿ ಅಥವಾ ಯಾವುದೇ ದೇಶದಲ್ಲಿರಲಿ, ಅವರು ನಮ್ಮೊಳಗಿನ ಕನ್ನಡತನವನ್ನ ಅವರು ಒಂದು ಮರೆಯಬಾರದು ಅನ್ನುವಂಥ ಒಂದು ಮಹತ್ವದ ಸಂದೇಶವನ್ನ ನೀಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸಂಸ್ಕೃತಿಯ ಪರಂಪರೆಯನ್ನ ಅಮೆರಿಕದಲ್ಲಿ ಕೂತ್ರೂ ಕೂಡ ಮುಂದಿನ ಪೀಳಿಗೆಗೆ ಅದನ್ನ ದಾಟಿಸುವಂತ ಕೆಲಸವನ್ನ, ಬಹಳ ದೊಡ್ಡ ಜವಾಬ್ದಾರಿಯನ್ನ 25 ವರ್ಷಗಳ ಹಿಂದೆಯೇ ಇಂಥ ಒಂದು ಜವಾಬ್ದಾರಿಯನ್ನ ಒಟ್ಟುಗೂಡಿ ಎಲ್ಲಿದೆಯೋ ಕನ್ನಡದ ಮನಸ್ಸುಗಳು, ನಾವೆಲ್ಲರೂ ಒಂದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗುವಂತ ಅಕ್ಕ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಕರ್ನಾಟಕ ಮತ್ತು ಅಮೆರಿಕದ ನಡುವೆ ಏನು ಸಾವಿರಾರು ಮೈಲಿಗಳ ಅಂತರ ದೂರದಲ್ಲಿ ಇರ್ಬೋದು, ಆದ್ರೆ ಹೃದಯದಲ್ಲಿ ನೋಡಿದಾಗ ಅಮೆರಿಕ ನಮಗೆ ಹೃದಯದ ಮುಖಾಂತರ ಬಹಳ ಹತ್ತಿರದಲ್ಲಿದೆ. ಈ ಹೃದಯವನ್ನು ಸಂಪರ್ಕಿಸುವಂತಹ ಒಂದು ಸಂಪರ್ಕ ಸೇತುವೆ ಈ ಅಕ್ಕ ಸಮ್ಮೇಳನ. ನನಗೆ ತುಂಬಾ ಖುಷಿಯಾಗೋದೇನೆಂದ್ರೆ, ದೇವೇಂದ್ರ ಬಡಿಗೇರ್ ಅವರು ಮತ್ತು ನಮ್ಮ ಗೌರೀಶ್ ಹಕ್ಕಿಯವರು ಅಕ್ಕ ಸಿನಿಗನ್ನಡ ಚಿತ್ರೋತ್ಸವ 26 ಇದನ್ನ ಇಲ್ಲೊಂದು ಪ್ರಶಸ್ತಿಗಳನ್ನ ಮಾಡಬೇಕು. ಕನ್ನಡ ಚಿತ್ರರಂಗದ ರೆಪ್ರೆಸೆಂಟೇಷನ್ ಇರಬೇಕು. ಕನ್ನಡ ಚಿತ್ರಗಳು ಯಾರೋ ಬರ್ತಾರೆ, ಯಾರೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದ್ರೆ ಅವ್ರನ್ನ ಹೇಗೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋದು ಗೊತ್ತೂ ಆಗೋದಿಲ್ಲ. ಆ ಥರದ ಒಂದು ಭಾವನೆಯಿಂದ ಇಲ್ಲಿ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದ ಫಲ ಅತ್ಯುತ್ತಮ ಚಿತ್ರಗಳನ್ನು ಆಯ್ಕೆ ಮಾಡಿದ್ದಾರೆ. ಚಿತ್ರಗಳು ಪಾರ್ಟಿಸಿಪೇಟ್ ಮಾಡೋದೇ ಒಂದು ಗೌರವ, ಅದ್ರ ಜೊತೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳೋದಿದೆ ನೋಡಿ, ಅದು ಬಹಳ ದೊಡ್ಡ ಗೌರವ ನಮಗೆ. ಇದ್ರ ಜೊತೆಯಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಯನ್ನ ಕೂಡ ಗಣನೆಗೆ ತೆಗೆದುಕೊಂಡಿರೋದು ನನಗೆ ಅತ್ಯಂತ ಸಂತೋಷ ಆಗಿದೆ. ಯಾಕೆ ಅಂದ್ರೆ ಕರ್ನಾಟಕ ಸರ್ಕಾರವು ಕೂಡ ಪ್ರಾದೇಶಿಕ ಭಾಷೆಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯ ಕೊಡುಗೆಯನ್ನು ನೀಡಿದಂತ ಚಿತ್ರಗಳನ್ನು ಕೂಡ ಪ್ರಶಸ್ತಿ ಮತ್ತು ಎಲ್ಲಾ ರೀತಿಯ ಸವಲತ್ತುಗಳಿಗೆ ಆಯ್ಕೆ ಮಾಡಿದೆ. ಅವುಗಳನ್ನು ಸೇರಿಸಿಕೊಂಡಿರೋದು ನನಗೆ ಇನ್ನಷ್ಟು ಹೆಮ್ಮೆಯನ್ನ ತಂದಿದೆ. ಇಲ್ಲಿ ಒಂದು ಭಾಷೆಯನ್ನ ನಾವು ಗೌರವಿಸೋದು ಅಂತಂದ್ರೆ ಅದು ಜನರನ್ನ, ಆ ಭಾಷೆಯ ಜನರನ್ನ ನಾವು ಗೌರವಿಸಿದಾಗಿ, ಹಾಗೆ ಒಂದು ಪ್ರಾದೇಶಿಕ ಸಿನಿಮಾವನ್ನು ಗುರುತಿಸೋದು ಅಂತಂದ್ರೆ ಅದು ಇಡೀ ನಮ್ಮ ಸಂಸ್ಕೃತಿಯನ್ನ ನಾವು ಪರಿಚಯಿಸುವ ಹಾಗೆ. ಈ ಎಲ್ಲಾ ಭಾಷಾ ಚಿತ್ರಗಳಿಗೆ ಜಾಗತಿಕ ವೇದಿಕೆಯನ್ನ ನೀಡಿರ್ತಕ್ಕಂಥ ಅಕ್ಕ ಸಿನಿ
ಸಿರಿಗನ್ನಡ ಈ ಒಂದು ಫಿಲ್ಮ್ ಫೆಸ್ಟಿವಲ್ ತಂಡಕ್ಕೆ ವಿಶೇಷವಾದಂಥ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ನಾನು ವಾಣಿಜ್ಯ ಮಂಡಳ ಪರವಾಗಿ ತಮಗೆ ಸಲ್ಲಿಸ್ತಾ ಇದ್ದೀನಿ. ಈ ಉತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ನಿರ್ಮಾಪಕರು, ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ಕಲಾವಿದರು, ಪ್ರತಿಯೊಬ್ಬ ತಂತ್ರಜ್ಞರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನಮ್ಮ ನೆಲದಲ್ಲಿ ಹುಟ್ಟಿದಂಥ ಕಥೆಗಳು, ನಮ್ಮ ನೆಲದಲ್ಲಿ ಹುಟ್ಟಿದಂಥ ಜನರ ನಗು ಇರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಹೋರಾಟಗಳಿರ್ಬೋದು, ಅವರ ಕನಸುಗಳಿರ್ಬೋದು, ಆ ಕನಸುಗಳನ್ನ ಹೊತ್ತ ಸಿನಿಮಾಗಳು ಸಮುದ್ರದ ಆಚೆ ದಾಟಿ ಅದು ಫಿಲಿಡೆಲ್ಫಿಯಾದಲ್ಲಿ ಇವತ್ತು ಪ್ರದರ್ಶನಗೊಳ್ತಿರೋದು ನಮಗೆಲ್ಲರಿಗೂ ಕೂಡ ಒಂದು ಗೌರವದ ಪ್ರತೀಕ. ಇದಕ್ಕೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇದೊಂದು ಐತಿಹಾಸಿಕ ಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಹೊಸ ತಲೆಮಾರಿನ ಕತೆಗಾರರಿಗೆ ಒಂದು ವಿಶ್ವದ ಬಾಗಿಲು ತೆಗೆದುಕೊಂಡಿದೆ ಅಂತ ನಾನು ಭಾವಿಸ್ಕೊತೀನಿ. ಅದರ ದೃಷ್ಟಿಯಿಂದ ಸಿರಿಗನ್ನಡ ಫೆಸ್ಟಿವಲ್ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸಿದೆ. ಪ್ರಶಸ್ತಿ ಪಡೆಯೋದು ತುಂಬಾ ಸಂತೋಷ, ಆದ್ರೆ ಪ್ರಶಸ್ತಿ ಅದಕ್ಕಿಂತ ದೊಡ್ಡದು ಒಂದು ಒಳ್ಳೆಯ ಸಿನಿಮಾ. ಆ ಸಿನಿಮಾಗೆ ಹೊಸ ಪ್ರೇಕ್ಷಕರನ್ನ ಪಡೆಯೋದು, ಆ ಪ್ರೇಕ್ಷಕರನ್ನ ಪಡೆಯೋ ನಿಟ್ಟಿನಲ್ಲಿ ಇವತ್ತು ಹೊಸದಾಗಿ ಆಯ್ಕೆ ಆದಂತ ಪ್ರತಿಯೊಬ್ಬರಿಗೂ ಕೂಡ ಅಮೆರಿಕಾದಲ್ಲಿ ಪ್ರದರ್ಶನಗೊಳ್ಳುವಂತ ಈ ಚಿತ್ರಗಳು ಸ್ಫೂರ್ತಿದಾಯಕವಾಗಿರ್ಲಿ ಅಂತ ನಾನು ಬಯಸ್ತೀನಿ. ವಿದೇಶದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ನನ್ನದೊಂದು ಮನವಿ, ನೀವು ನಮ್ಮ ಸಿನಿಮಾವನ್ನ ಕೇವಲ ಪ್ರೇಕ್ಷಕರಾಗಿ ನೋಡಬೇಡಿ, ನಮ್ಮ ರಾಯಭಾರಿಯಾಗಿ ನೋಡಿ. ದಯವಿಟ್ಟು ನಮ್ಮ ಸಿನಿಮಾಗಳನ್ನ ರಾಯಭಾರಿಯಾಗಿ ನೋಡಿ. ಈ ಸಿನಿಮಾಗಳಲ್ಲಿ ನಿಮಗೆ ನಮ್ಮ ಸಂಸ್ಕೃತಿಯ ಕೊಂಡಿಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಬಹಳ ದೊಡ್ಡ ಅಬ್ಬರದ ಸಿನಿಮಾಗಳನ್ನ ನಾವು ಮಾಡೋದು ಎಲ್ಲೋ ಒಂದು ಈಗ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ಬೋದು. ಆದ್ರೆ ನಮ್ಮ ಮೂಲ ಬೇರು, ನಮ್ಮ ತನ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಗಳನ್ನ ಹೆಣದಂತ ಕಥೆಗಳನ್ನ ನಾವು ನಮ್ಮ ಚಿತ್ರಗಳ ಮುಖಾಂತರ ನಾವು ಕೊಟ್ಟಿದ್ದೀವಿ. ಅವುಗಳನ್ನ ತಾವು ನೋಡ್ಬೇಕು ಮತ್ತು ನಿಮ್ಮ ಮಕ್ಕಳಿಗೆ ತೋರಿಸಿ, ನಿಮ್ಮ ಸ್ನೇಹಿತರಿಗೆ ತೋರಿಸಿ, ನಮ್ಮ ಸಿನಿಮಾಗಳಿಗೆ ಒಂದು ಜಾಗತಿಕವಾದಂತಹ ಮಾರುಕಟ್ಟೆ ಕಲ್ಪಿಸ್ಲಿಕ್ಕೆ ನೀವು ನಮ್ಮ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ನಾನು ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ನಡೆಯುವಂತವರಿಗೆ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನನ್ನ ಕೊನೆಯ ಸಾಲು, ನಾನು ಮೊದಲ ಸಾಲಿನಿಂದನೇ ಪ್ರಾರಂಭ ಮಾಡ್ತೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಿದ್ರೂ ನಮ್ಮ ಬೇರುಗಳನ್ನ ಮರೆಯೋದು ಖಂಡಿತ ಮರೆಯದೇ ಇರೋಣ. ನಮ್ಮ ಭಾಷೆಯನ್ನ ಪ್ರೀತಿಸೋಣ, ನಮ್ಮ ಸಹೋದರ ಭಾಷೆಯನ್ನ ಗೌರವಿಸೋಣ, ನಮ್ಮ ವೈವಿಧ್ಯತೆಯನ್ನ ನಮ್ಮ ಶಕ್ತಿಯಾಗಿ ಉಳಿಸೋಣ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ತಲುಪಿಸೋಣ. ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದು ವಿಶ್ವದಾದ್ಯಂತ ಅರಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಕೇವಲ ಒಂದು ಚಲನಚಿತ್ರೋತ್ಸವನ್ನ ಆಚರಿಸ್ತಾ ಇಲ್ಲ, ಕರ್ನಾಟಕ ಮತ್ತು ವಿಶ್ವದ ನಡುವೆ ಒಂದು ದೊಡ್ಡ ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದೀವಿ. ಆ ಸೇತುವೆಯ ಮೂಲಕ ನಾವು ನಮ್ಮ ಭಾಷೆಗಳನ್ನ ಸಾಗಿಸ್ತೀವಿ, ನಮ್ಮ ಸಂಸ್ಕೃತಿಗಳನ್ನ ಸಾಗಿಸ್ತೀವಿ, ನಮ್ಮಲ್ಲಿರುವ ಕಥೆಗಳನ್ನ ಸಾಗಿಸ್ತೀವಿ, ಹಾಗೆ ನಮ್ಮ ಕನ್ನಡತನವನ್ನ ಸಾಗಿಸ್ತೇವೆ. ಹಾಗೆ ಕನ್ನಡ ಬೆಳೀಲಿ, ಕನ್ನಡ ನಾಡಿನ ಸಿನಿಮಾ ವಿಶ್ವದಾದ್ಯಂತ ಅದು ಬೆಳಗ್ತಾ ಇರಲಿ. ಮತ್ತೊಮ್ಮೆ ಗೌರಿ ಶೆಟ್ಟಿಯವರಿಗೂ ಮತ್ತು ನಮ್ಮ ಎಲ್ಲರಿಗೂ ಕೂಡ ಈ ಒಂದು ಮನಸ್ಸು ಮಾಡಿರ್ತಕ್ಕಂಥ ಆಯ್ಕೆ ಸಮಿತಿ ಇರ್ಬೋದು, ಅಥವಾ ಈ ಆಯ್ಕೆ ಸಮಿತಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದೊಂದು ಪ್ರಶಸ್ತಿಯನ್ನು ಕೊಡುವಾಗ್ಲೂ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಕಮಿಟಿಗಳನ್ನ ಮಾಡಿ ಅವರೆಲ್ಲರನ್ನು ಒಂದುಗೂಡಿಸಿದ್ದಾರೆ. ಆ ಎಲ್ಲ ಜೂರಿ ಇರ್ಬೋದು, ಸಂಘಟಕರಿರ್ಬೋದು, ಅಥವಾ ಪ್ರತಿಯೊಬ್ಬ ಆಯ್ಕಾ ಮಂಡಳಿ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮವರೇ ಆದ ಅತ್ಯಂತ ಹೆಚ್ಚು ಸಿನಿಮಾಗಳನ್ನ ನೀಡಿದಂತಹ ನಿರ್ದೇಶಕರು, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತ ಪಿ ಶೇಷಾದ್ರಿ ಅವರು, ಅವರ ಸರಳತೆ, ಅವರ ಸಜ್ಜನಿಕೆಗೆ ಬಹಳ ದೊಡ್ಡ ಒಂದು ಸಲ್ಯೂಟ್. ಅವರು 51 ಸಿನಿಮಾಗಳನ್ನು ನೋಡಿ ಇವತ್ತು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಇವತ್ತು ಆಯ್ಕೆ ಮಾಡಿ ಎಲ್ಲರನ್ನು ಒಂದುಗೂಡಿಸ್ಕೊಂಡು ಮಾಡಿದ್ದಾರೆ. ನನ್ನ ಮಾತು ಹೆಚ್ಚಾಗಿರ್ಬೋದು,
ಆದರೆ ನಾನು ಅತ್ಯಂತ ಪ್ರೀತಿಯಿಂದ ಇವತ್ತು ಈ ಸಮಾರಂಭಕ್ಕೆ ಬಂದಿದ್ದೀನಿ. ಕಾರಣ 100 ವರ್ಷದತ್ತ 93 ವರ್ಷ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. 100 ವರ್ಷಕ್ಕೆ ಇನ್ನು ಕೇವಲ 6 ವರ್ಷ ಕಳೆದ್ರೆ 6 ವರ್ಷ 3 ತಿಂಗಳಿಗೆ 100 ವರ್ಷದ ಹತ್ರ ದಾಪುಗಳನ್ನು ಹಾಕ್ತಿರ್ತಕ್ಕಂಥ ಚಿತ್ರರಂಗಕ್ಕೆ ಒಂದು ಮಾರುಕಟ್ಟೆ ಬೇಕು, ನಮಗೆ ನಮ್ಮ ಜಾಗತಿಕವಾಗಿ ಒಂದು ಮಾರುಕಟ್ಟೆ ಬೇಕು ಅಂತ ಹೇಳಿದಾಗ ಇಂಥ ಒಂದು ದಿನದಲ್ಲಿ ಅವರ 25ನೇ ವರ್ಷದ ಸಂಭ್ರಮದಲ್ಲಿ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಮತ್ತೊಮ್ಮೆ ಅಕ್ಕ ಸಮ್ಮೇಳನದ ಪ್ರತಿ ಒಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಕೇಳಿದ ಪ್ರತಿಯೊಬ್ಬರಿಗೂ ನಮಸ್ಕಾರ. ನಮ್ಮ ಅಕ್ಕ ತಂಡದ ಪ್ರತಿನಿಧಿಗಳಾಗಿರ್ಲಿ, ನಮ್ಮ ಟೀಮ್ ಆಗಿರ್ಲಿ, ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೊತೆಗೆ ಜಯಮಾಲ ಮೇಡಮ್ ದಯವಿಟ್ಟು ಇಲ್ಲೇ ಇರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.